ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸದಾನಂದ ಮಾಸ್ತರ್ ಭೈರಿ ದೇವರಕೊಪ್ಪ. ಇವತ್ತಿನ ವಿಶೇಷ ಸಂದರ್ಶನ ಧಾರವಾಡ ಜಿಲ್ಲೆಯ ಹುಬ್ಬಳ್ಳಿ ತಾಲೂಕಿನ ಭೈರಿ ದೇವರಕೊಪ್ಪ ಗ್ರಾಮದ ವಿಶೇಷವಾಗಿ 18 ವರ್ಷ ಅಯ್ಯಪ್ಪ ಸ್ವಾಮಿಯ ಸೇವೆ ಸಲ್ಲಿಸುತ್ತಿರುವ ಮುತ್ತು ಕುರುಬರ ಸ್ವಾಮಿ ಅವರೊಂದಿಗೆ. ಸಮೀರ ನಮಸ್ಕಾರ. ನಮಸ್ಕಾರ ಸಮೀರ. ಈಗ ಸಮೀರ, ನೀವು 18ನೇ ವರ್ಷ ಅಂತೇಳಿ ನಾವೆಲ್ಲ ಕೇಳಿದ್ವಿ, ಮತ್ತೆ ನಮಗೆ ಗೊತ್ತಿದ್ದಿದ್ದು ಮಾತೂ ಐತಿದೆ. 18ನೇ ವರ್ಷದ ವಿಶೇಷವಾಗಿ ಈಗ ನಮ್ಮ ಹೆಚ್ಚು ಕಡಿಮೆ ನಾನು ಎಲ್ಲಿ ನೋಡಿಲ್ಲ ಬಿಡ್ರಿ. ಯಾಕಂತಂದ್ರೆ ನಾನು 5 ವರ್ಷ ಅಯ್ಯಪ್ಪನ ಸೇವೆ ಮಾಡಿವೆ. ಆಮೇಲೆ ಇಲ್ಲಿವರೆಗೂ ನಾನು ಸಾಕಷ್ಟು ನೋಡ್ತೇನೆ. ಎಲ್ಲಿನೂ ನೀವು ಮಾಡ್ತಿರ್ತಕ್ಕಂಥ ಇದೇನು ಸೇವಾ ಕಾರ್ಯಕ್ರಮ ಏನು ಮಾಡಿದ್ರಿ, ಇದನ್ನ ಎಲ್ಲಿ ನೋಡಿಲ್ಲ ನಾನು. ಅಂದ್ರೆ ಈ ಟೈಪ್ ಮಾಡ್ಬೇಕಂತೇಳಿ ನೀವು ಏನು ಅನ್ಕೊಂಡಿದ್ರು, ಏನು ಸಡನ್ಲಿ ಮಾಡಿದ್ರು? ಇಲ್ಲ, ನಾವು ಆಕ್ಚುಲಿ ಹೇಳ್ಬೇಕಂದ್ರೆ ಗುರುಗಳೇ 18ನೇ ವರ್ಷ 17 ವರ್ಷ ನಿರಂತರವಾಗಿ ಮಾಲೆ ಹಾಕೊಂಡ್ ಬಂದಿರೋದು. 18 ವರ್ಷ ಅಯ್ಯಪ್ಪನ ತತ್ವ ಒಳಗೆ ಏನಾಯ್ತಪ್ಪ ಅಂತಂದ್ರ 18 ವರ್ಷ ಕಂಪ್ಲೀಟ್ ಆದವನಿಗೆ ಒಂದು ಮೋಕ್ಷ ಕಾಣ್ತಾನ, ಅಂದ್ರೆ ಒಂದು ಗುರುವಿನ ಸ್ಥಾನಕ್ಕೆ ಬರ್ತಾನ. ಆ ಉದ್ದೇಶಕ್ಕೋಸ್ಕರ ನಾನು ಎಲ್ಲಾ ಗುರುವಿನ ಆಶೀರ್ವಾದ ಬೇಕಾಗಿತ್ತು. ನಮ್ಮ ಕರ್ನಾಟಕ ರಾಜಧಾನಿ ಏನಿದೆಯಲ್ಲ, ರಾಜ, ಆ ರಾಜ್ಯದಲ್ಲಿ ಎಲ್ಲಾ ಗುರುಗಳು, ದೊಡ್ಡ ದೊಡ್ಡ ಹಿರಿಯ ಗುರುಗಳು ಸುಮಾರು ಜನ ಅದಾರೆ. ನಾನು 18 ವರ್ಷ ಮುಗಿದ ನಂತರ ನಾವೊಂದು ಗುರುವಿನ ಸ್ಥಾನಕ್ಕೆ ಹೋಗ್ತೇನಲ್ಲ, ಆ ಎಲ್ಲರೂ ಗುರುವಿನ ಆಶೀರ್ವಾದ ನನಗ್ ಬೇಕು. ಆ ಗುರುವಿನ ಆಶೀರ್ವಾದ ಇರೋದ್ರಿಂದ ಈ ಕಾರ್ಯಕ್ರಮ ಅಯ್ಯಪ್ಪ ಸ್ವಾಮಿ ಮಹಾಸಂಗಮ ಅಂತೇಳಿ ಒಬ್ಬರು ನನಗೆ ಸಲಹೆ ಕೊಟ್ಟ ಗುರುಗಳಾದಂತ ಶಿವಾನಂದ ಬಾರ್ಕಿ ಗುರುಗಳು ಒಂದು ಸಲಹೆ ಕೊಟ್ರು. ಈ ಕಾರ್ಯಕ್ರಮ ಮಾಡಿದ್ರೆ ಇಂದ 18ನೇ ವರ್ಷದ ವಿಶೇಷವಾಗಿ ಒಂದು ಕಾರ್ಯಕ್ರಮ ಮಾಡ್ಬೇಕು. ನಿಂದೊಂದು 18 ವರ್ಷ ನೀವು ಮಾಲೆ ಹಾಕಿದ್ದಕ್ಕೂ ಒಂದು ಸ್ವಾರ್ಥಕ್ಕಾಗತ್ತೆ. ಆಮೇಲೆ ಎಲ್ಲಾ ಗುರು ಹಿರಿಯರ್ದು ಏನೈತಲ್ಲ, ನಿನ್ನ ಮೇಲೆ ಆಶೀರ್ವಾದ ಬರ್ತೈತಿ. ನಿಮ್ಮ ಕುಟುಂಬರಿಗೆ, ನಿಮ್ಮ ಬಂಧು ಬಳಗ ಯಾರದಾರಲ್ಲ ಎಲ್ರಿಗೂ ಒಂದು ಒಳ್ಳೆ ಕಾರ್ಯಕ್ರಮ ಮಾಡೋಣ ಅಂತೇಳಿ ನಮ್ಮ ಭೈರಿ ದೇವರಕೊಪ್ಪದ ಒಂದು ಹೆಸರು, ನಮ್ಮ ನಾರಾಯಣ ಗುರುಸ್ವಾಮಿ ಅವರ ಒಂದು ಹೆಸರು ಬೇಕಾಗಿತ್ತು ನಮಗೆ. ಆ ಉದ್ದೇಶಕ್ಕೋಸ್ಕರ ನಾವೇನ್ ಮಾಡಿದ್ವಿ, ಇದೊಂದು ದೊಡ್ಡ ಕಾರ್ಯಕ್ರಮ ಹಮ್ಮಿಕೊಂಡ್ರೆ. ಅಂದ್ರೆ ಅಯ್ಯಪ್ಪ ಸ್ವಾಮಿ ಮಾಲಾದಾರಗಳು ನಮ್ಮಲ್ಲಿ ಭೈರಿ ದೇವರಕೊಪ್ಪದಲ್ಲಿ ಒಂದು 70-80 ಜನ ಆಗ್ತಾರೆ. ಪ್ರತಿ ವರ್ಷನೂ ಆಗ್ತಾರ. ನಾವು 101 ಕುಂಭ ಮಾಡ್ತೇವಿ. 2ನೇ ತಾರೀಕಿಗೆ, 3ನೇ ತಾರೀಕಿಗೆ ಕೆಂಡ ಸೇವೆ ಮಾಡ್ತೇವ್ರಿ. 4ನೇ ತಾರೀಕಿಗೆ ವಿಶೇಷವಾಗಿ ಒಂದು ಪೂಜೆ ಮಾಡ್ತೇವಿ. ಅಂದ್ರೆ ಇಡೀ ಊರಿಗೆ ಒಂದು ಹೋಮ ಮಾಡ್ಕೊಂತೇವಿ. 5ನೇ ತಾರೀಕಿಗೆ ಊರಿಗೆ ಒಳ್ಳೇದಾಗ್ಲಿ ಅಂತ ಒಂದು ಮಹಾಪೂಜೆ ಮಾಡ್ತೇವೆ. ದೊಡ್ಡ ಪ್ರಮಾಣ, ಅಂದ್ರೆ ನಮ್ಮ ಊರ್ ಶಾಂತಿ ಇರಬೇಕು. ಇದು ಒಂದು ಸಣ್ಣ ವಯಸ್ಸಿನ ಮಕ್ಕಳಿಗಾಗ್ಲಿ, ದೊಡ್ಡ ಯಾರೋ ಒಂದು ಮಿಡಲ್ ಏನೋ ಯಾರೋ ತೊಂದರೆ ಆಗ್ಬಾರ್ದು. ಕೆಲವೊಂದು ಒಬ್ಬೊಬ್ಬರಿಗೆ ಆ ಬಲ ಬಂದೈತಿ, ಈ ಬಲ ಬಂದೈತಿ, ಹಂಗ್ ಸತ್ರು ಹಿಂಗ್ ಸತ್ರು ಅಂತ ಹೇಳಿ ಊರು ಪೂರ ಶಾಂತಿ. ಅಯ್ಯಪ್ಪ ಸ್ವಾಮಿ ತತ್ವದೊಳಗೆ ಏನದಪ್ಪ ಅಂತಂದ್ರೆ ಮನಿ ಅಷ್ಟೇ ಅಲ್ಲ, ಇಡೀ ಊರನ್ನ ನೀವು ಒಂದು ಒಳ್ಳೆ ರೀತಿಯಿಂದ ಒಂದು ಶಾಂತಿ ರೀತಿಯಿಂದ ಒಂದು ಅಯ್ಯಪ್ಪನ ಪಡಿ ಪೂಜೆ ಮಾಡಿದ್ರೆ ಎಲ್ಲ ಊರ್ ಜನಗಳು ಐಶ್ವರ್ಯ, ಆರೋಗ್ಯ, ಆಯುಷ್ಯ ಕೊಟ್ಟು ಅಯ್ಯಪ್ಪ ಸ್ವಾಮಿ ಎಲ್ಲರನ್ನೂ ಕಾಪಾಡ್ತಾನ. ಅದೇ ರೀತಿಯಾಗಿ ನಮ್ಮ ಊರು ಜನರು ಏನದಾರ, ನಮ್ಮ ಮಾಲಾಧಾರಿಗಳು, ನಮ್ಮ ಭೈರಿ ದೇವರಕೊಪ್ಪದ ಮಾಲಾಧಾರಿಗಳು ಭಕ್ತಿ ಜಾಸ್ತಿ ಇದೆ. ನಮ್ಮ ಭಕ್ತರು ಜಾಸ್ತಿ ಇದಾರೆ ನಮ್ಮ ಭೈರಿ ದೇವರಕೊಪ್ಪದಲ್ಲಿ. ಅದಕ್ಕೋಸ್ಕರ ನಾವು ಏನ್ ಮಾಡಿದ್ವಿ, ಭಕ್ತಿ ಜಾಸ್ತಿ ಇರೋ ಕಡೆ ನಂತರ ನಮ್ಮ ಎಲ್ಲಾ ಮಾಲಾಧಾರಿಗಳಿಗೆ ಸ್ಟ್ರಿಕ್ ಆಗಿ ವ್ರತ 48 ದಿವಸ ವ್ರತ ಮಾಡೋದು ಅಯ್ಯಪ್ಪ ಸ್ವಾಮಿ ಬಹಳ ಕಷ್ಟ. ಯಾವ ದೇವ್ರದ್ದು ಅಷ್ಟಂತ ಇದಿಲ್ಲ. 48 ದಿವಸ ವ್ರತ ಮಾಡೋದು. ಬೆಳಿಗ್ಗೆ 4 ಗಂಟೆಗೆ ಎದ್ದು ತಣ್ಣೀರ್ ಸ್ನಾನ ಮಾಡಿ ಚಪ್ಪಲಿ ಇಲ್ದಂಗೆ, ಅವ್ರು ಏನೇನೋ ಬಿಸಿನೆಸ್ ಇರ್ತಾವ, ಕೆಲವೊಂದು ಬಿಡಾಕ್ ಬರ್ಲಂತ ಬಿಸಿನೆಸ್, ಆ ಬಿಸಿನೆಸ್ ಬದಿಗಿಟ್ಟು ಅವ್ರು ಬಂದ ಕಾಸು ಅದನ್ನ ಅಯ್ಯಪ್ಪ ಸ್ವಾಮಿ ಸೇವೆ ಮಾಡ್ತಾರಲ್ಲ. ಈ ಯಾವ ದೇವ್ರದ್ದು ಅಷ್ಟು ಕಠಿಣವಾಗಿ ವ್ರತ ಯಾವ ಇಲ್ಲ. ನಮ್ಮ ಅಯ್ಯಪ್ಪ ಸ್ವಾಮಿದು ಬಹಳ ಕಠಿಣವಾದ ವ್ರತ. ಮತ್ತ ಅಷ್ಟೆಲ್ಲಾ ವ್ರತ ಮಾಡ್ತಾ ಇದ್ರೆ ಅವ್ರಿಗೆ ಫಲ ಸಿಗ್ಬೇಕು. ಹೌದಲ್ಲ, ಆ ಫಲ ಸಿಕ್ಕಿಲ್ಲಪ್ಪ ಅಂತಂದ್ರೆ ಹಾಕಿದ್ದು ವೇಸ್ಟ್. ಅದಕ್ಕೋಸ್ಕರ ನಮ್ಮ ಊರ್ ಒಳಗಡೆ ಕೆಲವು ಜನ ವ್ರತ ಮಾಡ್ಲೋರ್ಗು ಒಂದು ಕೆಲವು ಸಮಸ್ಯೆಗಳು ಆಗಿದವು. ನನಗೂ ಕೂಡ, ನಾನು ಕೆಲವೊಂದು ವ್ರತದಲ್ಲಿ ಫೇಲ್ ಮಾಡ್ಕೊಂಡ್ ಕಾಸ ನಮ್ಮೂರ್ ಹಿರಿಯರ ಕಡೆ ಅಂತ ಅಯ್ಯಪ್ಪ ಸ್ವಾಮಿ ಮಾಲಾದಾರ ಸರಿ ಇಲ್ಲ, ಅವ್ರು ಟೂರ್ ಹೋದಂಗ್ ಬರ್ತಾರ ಅಂತೇಳಿ ನಮ್ಮೂರಲ್ಲಿ ಕೆಲವೊಂದೆಲ್ಲ ಓಡಿಸೆಲ್ಲ ಬಂದಾಗ ನಾವೆಲ್ಲ ತಿದ್ಕೋಬೇಕಾಗತ್ತೆ. ಯಾಕಂತಂದ್ರೆ ಅದರಿಂದ ನಾವು ಕಂಟಿನ್ಯೂ ಮಾಲೆ ಹಾಕೊಂತ ಬಂದಿದ್ದು ಅಯ್ಯಪ್ಪನ ಬಗ್ಗೆ ತಿಳ್ಕೊಂಡು ಗೊತ್ತಿದ್ದು ನಾವು ತಪ್ಪು ಮಾಡಿದ್ರೆ ಅದನ್ನ ನಾವು ಕಷ್ಟ ಅನುಭವಿಸಿದ್ದೇವೆ. ನಾವು ಒಂದು 35 ಲಕ್ಷ ರೂಪಾಯಿ ಸಾಲ ಮಾಡ್ಕೊಂಡು ಊರ್ ಬಿಡೋ ಪರಿಸ್ಥಿತಿ ಬಂದಾಗ ನಮಗೂ ಕಷ್ಟ ಬಹಳ ಅಂದಾಗ ನಾವು ಅಯ್ಯಪ್ಪನ ನೆನೆಸ್ಕೊಂಡಿದ್ದೇವೆ. ಇಲ್ಲ ಅಯ್ಯಪ್ಪ, ನಾನು ತಪ್ಪು ಮಾಡೋದ್ರಿಂದ ನನಗೆ ಇಷ್ಟು ಶಿಕ್ಷೆ ಕೊಟ್ಟಿಯ ನೀನು, ನಾ ಮುಂದೆ ಸುಧಾರಿಸ್ಕೊಂಡು ಚಂದ ವ್ರತವನ್ನು ಮಾಡ್ಕಾಸ ನಾನು 4 ಜನರು ನನ್ನ ಹಿಂದ್ಗಡೆ ಬರುವಂತ ಭಕ್ತರಾಗ್ಲಿ, ಮಾಲಾಧಾರಗಳಿಗೆ ಅವ್ರಿಗೂ ಒಳ್ಳೆ ಮಾರ್ಗ ತೋರಿಸ್ತೇನೆ ಅನ್ನೋಗೋಸ್ಕರ ನಾನು ಮತ್ತೆ ನೀನು ಸೇವೆ ಮಾಡುತ್ತೇನಪ್ಪ ಅಂತಂತೇಳಿ ನಾನು ಅಯ್ಯಪ್ಪನ ಹತ್ರ ಬೇಡ್ಕೊಂಡು ಸಂಕಲ್ಪ ಮಾಡ್ಕೊಂಡು ನಾನು ಮತ್ತೆ ಮಾಲೆ ಯಾವಾಗಿನಿಂದಷ್ಟಕ್ಕೆ ವ್ರತ ಮಾಡ್ಕೊತ ಬಂದೆ. ನಂದೆಲ್ಲ ಸಾಲ ಪರಿಹಾರ ಆಯ್ತು. ಇವಾಗ ಒಳ್ಳೆ ಅಯ್ಯಪ್ಪ ಸ್ವಾಮಿ ನನಗೆ ಒಂದು ಒಳ್ಳೆ ಉದ್ಯೋಗದಲ್ಲಿ ಇಟ್ಟಿದ್ದಾನ. ಏನೋ ನನ್ನ ಹೆಂಡ್ರು ಮಕ್ಕಳು, ನನ್ನ ಫ್ಯಾಮ್ಲಿ, ನನ್ನ ಬಿಸ್ನೆಸ್ ಏನೋ ಒಂದು 10 ಜನಕ್ಕೆ
ಒಂದು ಊಟ ಹಾಕುವಷ್ಟು ಕೆಪಾಸಿಟಿ ಕೊಟ್ಟಿದ್ದಾನ ಆ ಅಯ್ಯಪ್ಪ ಸ್ವಾಮಿ, ಅಷ್ಟು ಸಾಕು. ಯಾವ ಸಾಲ ಇಲ್ಲಂಗೆ ನಾನು ಜೀವನ ನಾನು ಕೊಟ್ಟಿದ್ದಾನ ಅಂತಂದ್ರೆ ನಾ ಸಾಯಿ ಮಠ ಅಯ್ಯಪ್ಪ ಸ್ವಾಮಿನ ಮರೆಯಲ್ಲ. ನನ್ನ ಜೀವ ಇರುವವರೆಗೆ ನಾನು ಮಾಲೆ ಹಾಕ್ತಾನೆ ಇರ್ತೇನೆ. ಆದ್ರೆ ವಿಶೇಷವಾಗಿ 18 ವರ್ಷ ವಿಶೇಷವಾಗಿ ಯಾಕೆ ನಾ ಪೂಜೆ ಮಾಡಿಸಿದೆ ಅಂತಂದ್ರೆ ಅಯ್ಯಪ್ಪ ಸ್ವಾಮಿದಲ್ಲಿ 18 ಪಡಿ ಇರೋದು. ಪರಶುರಾಮ ಕಟ್ಟಿರೋದು ಪಡಿ, ಎಲ್ಲಮ್ಮನ ಮಗ ಪರಶುರಾಮ ಕಟ್ಟಿರೋದು ಶಬರಿಮಲೆಯಲ್ಲಿ ವಿಶೇಷವಾದಂತ ಪಡಿ ಪೂಜೆ ಆಗೋದಲ್ಲಿ ಆ ಅಯ್ಯಪ್ಪಗ ಇಂಪಾರ್ಟೆಂಟ್ ಇರೋದಪ್ಪ ಅಂತಂದ್ರೆ ಅಯ್ಯಪ್ಪಗ ಒಂದು ಪಡಿಯೂ ಇಂಪಾರ್ಟೆಂಟ್. ಯಾಕಂತಂದ್ರೆ ಅವ್ರನ್ನ ಏನು ಅಯ್ಯಪ್ಪ ಶಬರಿಮಲೆ ಒಂದು ಶತಮಾನದಲ್ಲಿ ಸುಟ್ಟ ಹಾಕಿದ್ರು, ಪೂರ ಗುಡಿಸ್ಲಿತ್ತು. ಆ ಟೈಮಲ್ಲಿ ಏನ್ ಮಾಡ್ಬಿಟ್ರು, ಪೂರ ಶಬರಿಮಲೆಯನ್ನ ಗುಡಿಸ್ಲಿದ್ದು ಸುಟ್ಟ ಹಾಕಿದ್ರು. 18 ಮೆಟ್ಲ ಸುಡಕ್ ಆಗ್ಲಿಲ್ಲ, ಯಾಕಂದ್ರೆ 18 ಮೆಟ್ಲ ಶಕ್ತಿ ಇದೆ. ಅದು ಆ ಪರಶುರಾಮ ಕಟ್ಟಿದ್ದು ಯಾರೋ ಗೌಂಡಿ ಮಿಸ್ತ್ರಿ ಕಟ್ಟಿದ್ದಲ್ಲ, ಅದು 18 ಪಡಿ ಕಟ್ಟಿದ್ದು ಪರಶುರಾಮ. ಅದು ಶಾಶ್ವತ ಉಳಿದಿದೆ. ಅದಕ್ಕೋಸ್ಕರ ಅಯ್ಯಪ್ಪನ ಪ್ರಿಯ 18ನೇ ಪಡಿ. ಆ 18 ವರ್ಷ ಮಾಲೆ ಹಾಕಿದವ್ರಿಗೆ ಅವನು ಒಳ್ಳೆ ಒಂದು ದೇವರದಲ್ಲಿ ಮೋಕ್ಷ ಕಾಂತಾನ ಒಂದು. ಆಮೇಲೆ 18 ವರ್ಷ ಆದ್ಮೇಲೆ ಅಯ್ಯಪ್ಪ ಸ್ವಾಮಿ ಅವ್ರಿಗೆ ಯಾವತ್ತೂ ತಳಗ್ ಬಿಡಕ್ ಕೊಡಲ್ಲ. ಅವನು ಕಡೆದ ಕರೆಕ್ಟ್ ನಾವು ವ್ರತ ಮಾಡ್ಕೊಂತ ಹೋದ್ರೆ 18 ವರ್ಷ ಆದ್ಮೇಲೆ ಅವ್ನ ಮ್ಯಾಲ ಏರ್ತಾನೆ ಇರ್ತಾನ, ಅವನು ತಳಗ್ ಇಳಿಸಲ್ಲ ಅಯ್ಯಪ್ಪ ಸ್ವಾಮಿ. ಯಾಕಂದ್ರೆ ನನ್ನ ಸನ್ನಿಧಾನಕ್ಕೆ ಬಂದ 18 ಪಡಿ 1 ವರ್ಷ ಬಿಡ್ಲಂಗ 18 ಪಡಿ ನನಗ ಬಂದು ಸೇವಾ ಮಾಡಿದಾನ ಅಂತಂದ್ರೆ ಇರುಮುಡಿ ಹೊತ್ಕೊಂಡು ಅದಂತ ಶ್ರೇಷ್ಠ ಭಕ್ತ ಯಾರು ಇಲ್ಲ. ಆ ಉದ್ದೇಶಕ್ಕೋಸ್ಕರ ಏನ್ ಮಾಡ್ತಾನ ಅಯ್ಯಪ್ಪ ಸ್ವಾಮಿ ಒಂದು ಸ್ಟೆಪ್ ತಗೊಂಡ್ ಮೇಲ್ಗಡೆ ಹೋಗ್ತಾನೆ ಇರ್ತಾನ. ಅದು ಎಲ್ರಿಗೂ ಒಳ್ಳೇದಾಗ್ಲಿ ಅಂತಂತೇಳಿ ನಾವೊಂದು ಅಯ್ಯಪ್ಪ ಸ್ವಾಮಿ ಮಹಾಸಂಗಮ ಯಾಕೆ ಇಟ್ಕೊಂಡ್ವಿ ಅಂತಂದ್ರೆ ಎಲ್ಲಾ ಗುರುಗಳು ನಮ್ಗೆ ಪೂಜ್ಯ ಶ್ರೀ ಮೋಹನ್ ಗುರುಸ್ವಾಮಿ ಗೋಕುಲ್ ಅವರು ಆಗಿರ್ಬೋದು, ಪೂಜ್ಯ ಶ್ರೀ ಆನಂದ್ ಗುರುಸ್ವಾಮಿ ಶಿರೂರ್ ಪಾರ್ಕ್ ಅವರು ಆಗಿರ್ಬೋದು, ಪೂಜ್ಯ ಶ್ರೀ ಮೋಹನ್ ಗುರುಸ್ವಾಮಿ ಶಬರಿನಗರ್, ನಮ್ಮ ಬೇರಿದೇವ್ರ ಕೊಪ್ಪದ ಪೂಜ್ಯ ಶ್ರೀ ನಾರಾಯಣ್ ಗುರುಸ್ವಾಮಿ, ಇವ್ರು 4 ಜನ ಹಿರಿಯ ಗುರುಸ್ವಾಮಿ ಅವರು ಎಲ್ಲಾ ಗುರುಗಳನ್ನು ಕೂಡಿಸ್ಕಾಸ ಒಂದು ದೊಡ್ಡ ಕಾರ್ಯಕ್ರಮ, ನಿನ್ನ ಆಶೀರ್ವಾದ ನಿನ್ನ ಮೇಲೆ ಇರ್ಲಿ, ನಿನ್ನ ಕಾರ್ಯಕ್ರಮ ಸಕ್ಸಸ್ ಆಗ್ಲಿ ಅಂತೇಳಿ ಪ್ರತಿಯೊಂದನು ನಮ್ಮ ಮಾಲಾಧಾರಿಗಳು, ನಮ್ಮ ಬೇರಿದೇವ್ರ ಕೊಪ್ಪದ ಮಾಲಾಧಾರಿಗಳು ಎಷ್ಟು ಜನ ನಮ್ಮ ಸನ್ನಿಧಾನದಲ್ಲಿ ಇದಾರಲ್ಲ, ಪ್ರತಿಯೊಬ್ಬರು ನಿದ್ದೆ ಇಲ್ಲಂಗ ಕಷ್ಟಪಟ್ಟು ನನ್ನ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಟ್ಟದಂತ ಗುರುಗಳಿಗೆ ಹಾಗೂ ನನ್ನ ಮಾಲಾಧಾರಿಗಳಿಗೆ ತುಂಬಾ ಹೃದಯಪೂರ್ವಕವಾಗಿ ಧನ್ಯವಾದಗಳು. ಎಷ್ಟು ಹೇಳಿದ್ರು ಕಮ್ಮಿ, ಋಣ ಯಾವತ್ತೂ ತೀರ್ಸಕ್ ಆಗಲ್ಲ ನನಗೆ. ಅದರಿಂದ ನನ್ನ ಕಾರ್ಯಕ್ರಮ ಸಕ್ಸಸ್ ಮಾಡಿಕೊಟ್ರು. ಆ ಕಾರ್ಯಕ್ರಮದಲ್ಲಿ ನನಗೆ ಎಷ್ಟು ಖುಷಿಯಾಗಿದೋ ಅಷ್ಟು ನಮ್ಮ ಊರಿಗೆ ಒಳ್ಳೇದಾಗಿದೆ. ನಮ್ಮ ಮಾಲಾಧಾರಗಳಿಗೆ ಮುಂದಿನ ಒಂದು ಬರೋ 18 ವರ್ಷ ಯಾರ್ದಿದೆಲ್ಲ ಅಟ್ಲೀಸ್ಟ್ ನಾನು ಎಷ್ಟು ಕಾರ್ಯಕ್ರಮ ಮಾಡಿದಾನ ನನಗೆ ಅದಕ್ಕಿಂತ ಒಂದು ಅರ್ಧ ಪಟ್ಟ ಕಮ್ಮಿ ಆದ್ರೂ ಅವ್ರ ಕಾರ್ಯಕ್ರಮ ಯಶಸ್ವಿ ಮಾಡ್ಕೊಡ್ಬೇಕು ಅನ್ನುವಂಥದ್ದು ನನಗೊಂದು ಆಸಕ್ತಿ ಬಂದಿದೆ. ಯಾಕೆ ನಾನು ಫಸ್ಟ್ ಟೈಮ್ ಈ ಕಾರ್ಯಕ್ರಮಕ್ಕೆ ನಾನು ಭಾಗಿಯಾಗಿ ನನಗೂ ಅಷ್ಟೇ ಹಿಂಗ ಇಷ್ಟು ಚೆನ್ನಾಗಿ ಕಾರ್ಯಕ್ರಮ ಅದ್ದೂರಿ ಆಗ್ತೈತೆ ಅಂತೇಳಿ ನನ್ನೂ ಕನಸು ಅನ್ಕೊಂಡಿದ್ದಿಲ್ಲ. ಎಲ್ಲ ಅಯ್ಯಪ್ಪನ ಲೀಲೆ. ಅವ್ನ್ ಹೆಂಗ ನಡೆಸೋಕಂತಂದ್ರೆ ಅವನ ಮೇಲೆ ಬಿಟ್ಟಿದ ಅಯ್ಯಪ್ಪ ಸ್ವಾಮಿ ನಾವೇನ್ ಬೇಡ್ಕೊಂಡ್ವಿ, ಅಯ್ಯಪ್ಪ ಸ್ವಾಮಿ ನನಗೆ ಇದು ಸಕ್ಸಸ್ ಆಗ್ಬೇಕು. ಮುಂದೆ ಏನಾಗುತ್ತೆ ಗೊತ್ತಿಲ್ಲ, ಅದು ಫೇಲ್ ಆತಪ್ಪ ಅಂತಂದ್ರೆ ನಾವು ನಮ್ಮ ಆಶೀರ್ವಾದ ತಗೊಳ್ಳೋದ್ರಿಂದ ನಾನು ಅದ್ರಲ್ಲಿ ಕುಸಿದ್ ಬೀಳ್ತೇನೆ. ನಾ ಅಯ್ಯಪ್ಪ ಸ್ವಾಮಿ ಬೇಡ್ಕೊಂಡಿದ್ ಒಂದೇ, ಅದು ಅಯ್ಯಪ್ಪ ಸ್ವಾಮಿ ಯಾವ್ದೋ ನಾನು ಒಬ್ಬನಲ್ಲ, ಯಾರೋ ಪ್ರತಿಯೊಬ್ರು ಮಾಲಾಧಾರ ಆಗ್ಲಿ ಗುರುಗಳಾಗ್ಲಿ ಅಯ್ಯಪ್ಪ ಸ್ವಾಮಿ ಕಾರ್ಯಕ್ರಮಕ್ಕೆ ಏನಾದ್ರು ಹೆಜ್ಜೆ ಇಟ್ರೆ ಆ ಅಯ್ಯಪ್ಪ ಸ್ವಾಮಿ ಕಾರ್ಯಕ್ರಮ ಯಾವತ್ತೂ ಫೇಲ್ ಆಗಲ್ಲ. ನಾವು ಕೆಂಡ ಸೇವೆ ನಮ್ಮೂರಲ್ಲಿ ಸುಮಾರು ಭಕ್ತರುಗಳು ಬೇದ್ರು, ಹಿರಿಯರು ಬೇದ್ರು, ಇಲ್ಲ ಇವ್ರು ಮಾಲೆ ಹಾಕೊಂಡು ಕಾಸ ಟೂರ್ ಹೋಗಿ ಬರ್ತಾರ ಸ್ವಾಮಿಗಳು, ಇವೆಲ್ಲ ಕರೆಕ್ಟ್ ಮಾಡ್ತಲ್ಲ ಅಂತಂದಾಗ ನಮ್ಮಲ್ಲಿ ಏನಾಗ್ಬಿಡುತ್ತೆ, ನಾವು ಮಾಡೋ ತಪ್ಪದ್ರಿಂದ ನಾವು ಒಂದು ಭಕ್ತಿ ನಾವು ತೋರಿಸ್ತಿದ್ದಿಲ್ಲ. ನಮ್ ನಿರ್ಲಕ್ಷ್ಯಲಿಂತ್ರ ನಾವು ಇನ್ನೊಬ್ಬರಿಗೆ ತಪ್ಪಲ್ಲ, ಹಿರಿಯರು ಮಾತಾಡೋದು ತಪ್ಪಲ್ಲ. ಯಾಕಂದ್ರೆ ನಾವು ಸರಿ ಇದ್ರೆ ಅವ್ರು ಹಿರಿಯರ ಮಾತಾಡಲ್ಲ. ಇವಾಗ ನಾವು ಕೆಂಡ ಸೇವೆ ಯಾಕೆ ಇಟ್ಕೊಂಡಪ್ಪ ಅಂತಂದ್ರೆ ನಮ್ಮ ಸ್ವಾಮಿಗಳಿಗೆಲ್ಲ ಭಕ್ತಿ ಬರ್ಬೇಕು. ಯಾಕಂದ್ರೆ ಅದು ನ್ಯಾಚುರಲ್, ಅದು ಯಾವ್ದು ಫೇಕ್ ಅಲ್ಲ ಏನಲ್ಲ, ಕೆಂಡ ಸೇವೆ ಮಾಡ್ತಾರೆ. ಇನ್ನು ಯಾರೋ ಗುರು ಹಿರಿಯರು ಬಂದಿರ್ಲಿ, ಇನ್ನೊಂದು ಊರವ್ರು ಬಂದ್ ಕಾಸ ಬೆಂಕಿ ಹಾಕಿದ್ರು ನಾವು ಅದ್ರ ತುಳಿದು ಹೋಗ್ತೇವೆ. ಯಾಕಂದ್ರೆ ನಮ್ಮೂರೊಳಗೆ ಮಾತ್ರ ಇದ್ದಿದ್ದಿಲ್ಲ. ಈಗೇನೇ ಮಾಡಕತ್ತಿರಲ್ಲ ಬಹಳ ಒಳ್ಳೇದ. ಹುಬ್ಳಿ ಧಾರವಾಡ ಒಳಗಡೆ ಒಂದು ಹೆಬ್ಬಳ್ಳಿ ಮಾಡ್ತಾರ ಕೆಂಡ ಸೇವರೆ, ಬಿಟ್ರ ಆ ಕಡೆ ಭಾಗದಾಗ ಬೈಗನರ್ ಕೊಪ್ಪ ಆ ಸೈಡ್ ಮಾಡ್ತಾರ. ಈ ಕಡೆ ನಮ್ದು ನಗರ ಭಾಗದಾಗ ಮಾಡ್ತಾ ಇರೋದು ನಾವು ಬೇರಿದೇವ್ರ ಕೊಪ್ಪ ಪೂಜ್ಯ ಶ್ರೀ ನಾರಾಯಣ ಗುರುಸ್ವಾಮಿ ನೇತೃತ್ವದಲ್ಲಿ ಆಗ್ತಾ ಇರೋದು ಒಂದೇ. ಈ ಹುಬ್ಳಿ ಧಾರವಾಡದಲ್ಲಿ ಯಾವೂ ಆಗಿಲ್ಲ ಆ ಟೈಪ್. ಈ ಸತಿನೂ ನಾವು ಕೆಂಡ ಸೇವೆನ ಮಾಡ್ತಾ ಇದ್ದೀವಿ. ಇದು ಸತತ ಮಾಡ್ತಾ ಇರೋದು 4ನೇ ವರ್ಷ. ನಮ್ಮ ಕೆಂಡ ಸೇವೆ ಅವಾಗಿಂದ ಮಾಡ್ಕೊಂತ ಬಂದಿದೀವಿ. ನಮ್ಮ ಮಾಲಾಧಾರಗಳು ಸುಧಾರಣೆ ಆಗಿದಾರ. ಕೆಲವೊಬ್ಬರು ಚಟ ಮಾಡ್ತಾ ಇರೋದು ದುಷ್ಟ ಚಟಗಳನ್ನು ಬಿಟ್ಟಿದಾರ, ಕೆಲವೊಂದು ಫೈನಾನ್ಸಿಯಲ್ ಫಿಟ್ ಆಗಿದಾರ, ಕೆಲವೊಬ್ಬರಿಗೆಲ್ಲ ಸ್ವಲ್ಪ ಏರ್ತಾ ಇದಾರ. ಅಯ್ಯಪ್ಪ ಸ್ವಾಮಿ ಸಡನ್ ಆಗಿ ಯಾವತ್ತೂ ಅಂಬಾನಿ ಮಾಡಲ್ಲ, ಕೋಟ್ಯಾಧೀಶ್ವರನ್ ಮಾಡಲ್ಲ. ಅವನು ಆ ವರ್ಷ ಏನ್ ವ್ರತ ಚೆನ್ನಾಗಿ ಮಾಡ್ತಾನಲ್ಲ ಅಷ್ಟೇ ಅವನ್ಗ ಫಲ ಕೊಡ್ತಾನ. ನೆಕ್ಸ್ಟ್ ವರ್ಷ ಏನ್ ಅವ್ನು ವ್ರತ ಚೆನ್ನಾಗಿ ಮಾಡ್ತಾನಲ್ಲ
ಅಷ್ಟೇ ಅವ್ನ್ ಫಲ ಕೊಡೋದು. ಕರೆಕ್ಟ್ ಕರೆಕ್ಟ್ ಜಾಸ್ತಿ ಓದಕಾಸ್ ಮ್ಯಾಲೇನು ಕೂರ್ಸಲ್ಲ, ಓದಕಾಸ್ ತಳಗನು ಕೂರ್ಸಲ್ಲ. ತಪ್ಪು ಮಾಡಿದ್ರೆ ಪೂರ ತಳ ಕೂರ್ಸ್ತಾನ. ಕರೆಕ್ಟ್ 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 ಜಾಸ್ತಿ ಅವ್ನ್ ಭಕ್ತಿಯಿಂದ ವ್ರತ ಮಾಡಿದ್ರೆ ಏಕದಮ್ ಮೇಲೆ ಕೂರ್ಸಲ್ಲ. ಕರೆಕ್ಟ್ ಕರೆಕ್ಟ್ ಅವ್ನ್ ಏನ್ ಕೊಡ್ಬೇಕು, ಆ ವರ್ಷಕ್ಕೆ ಅವ್ನಿಗೆ ಏನ್ ಬೇಕು, ಅವ್ನಿಗೆ ಎಷ್ಟು ಅವ್ನ ಜೀವನ ಮಾಡ್ಕೋಬೇಕು, ಆ ಉದ್ದೇಶ ಅಷ್ಟೇ ಮಾತ್ರ ಅಯ್ಯಪ್ಪ ಸ್ವಾಮಿ ಕೊಡೋದು. ಕರೆಕ್ಟ್ ಕರೆಕ್ಟ್ ಯಾಕಂದ್ರೆ ಅದು ಪ್ರತಿಯೊಬ್ಬರು ನನ್ನಂತಲ್ಲ 33 ಕೋಟಿ ನಮ್ಮ ದೇಶದಲ್ಲಿ 33 ಕೋಟಿ ಭಕ್ತರಿದ್ದಾರೆ ಅಯ್ಯಪ್ಪ ಸ್ವಾಮಿಗೆ. ಪ್ರತಿಯೊಬ್ಬರು ಅಯ್ಯಪ್ಪ ಸ್ವಾಮಿದ ಏನೈತಲ್ಲ ಮುಂಚೆ ಚಿನ್ನದ ತಾಟ್ ಹಿಡ್ಕೊಂಡು ಯಾರು ಬಂದಿಲ್ಲ. ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕ್ತಾ 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 ಸುಧಾರಣೆ ಆದವರು ಚಿನ್ನದ ತಾಟ್ ಹಿಡಿದಿದ್ದಾರೆ ಇದರಲ್ಲಿ. ಕರೆಕ್ಟ್ ಕರೆಕ್ಟ್ ವೆರಿ ಗುಡ್. ಇದು ಒಳ್ಳೆ ಒಳ್ಳೆ ವಾಕ್ಯ ಐತಿ. ಯಾಕಂದ್ರೆ ಈಗ ಸಾಕಷ್ಟು ಮಂದಿ ನೀವು ಹೇಳ್ದಂಗ ಎಲ್ಲಾ ಕಷ್ಟ ಇದ್ದಂತವ್ರನ್ನ ಈ ಅಯ್ಯಪ್ಪ ನೆನೆಸಿ ಮಾಲಿ ಹಾಕಿದ ಏನೋ ನಮ್ಮನ್ನ ಕಷ್ಟ ಪರಿಹಾರ ಪಾರ್ ಮಾಡ್ತಾರಪ್ಪ ಅಯ್ಯಪ್ಪ ಅಂತೇಳಿನ ಇಲ್ಲಿ ಬಂದಂತವ್ರು. ಹೌದು ನೀವ್ ಹೇಳ್ದಂಗೆ ಯಾರು ಶ್ರದ್ಧೆ ಭಕ್ತಿ ಭಯದಿಂದ ಏನ ಈ ವ್ರತ ಮಾಡ್ತಾರಲ್ಲ, ಹೌದು, ಅವ್ರಿಗೆ ಅಯ್ಯಪ್ಪ ಕೈ ಹಿಡದ ಹಿಡಿತಾನ ಅನ್ನುವಂಥದ್ದು. ಖಂಡಿತ ಕೈ ಹಿಡಿದ ಹಿಡಿತಾನ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ನಾವು ಇವಾಗ ಅಯ್ಯಪ್ಪ ಸ್ವಾಮಿಗೆ 48 ದಿವಸ ವ್ರತ ಮಾಡ್ತೇವೆ. ಕರೆಕ್ಟ್. ಅವಾಗಲೇ ಹೇಳಿದೆ ನಾನು ನಿಮಗೆ, ನಾವು ಬೆಳಿಗ್ಗೆ ಎದ್ದು ಎಷ್ಟೋ ಈ ಕ್ಲೈಮೇಟ್ ಇರೋದು ಚಳಿ ಕ್ಲೈಮೇಟ್, ಫುಲ್ ಥಂಡಿ. ಈ ಚಳಿ ಕ್ಲೈಮೇಟ್ ಅಲ್ಲಿ ನಾವು 4 ಗಂಟೆಗೆ ಎದ್ದ ಕಾಸ ತಣ್ಣೀರ್ ಸ್ನಾನ ಮಾಡ್ತೇವೆ. ಹಸಿ ಬಟ್ಟೆ ಒಳಗಡೆ ನಾವು ಶರಣ ಘೋಷ ಕರಿತೇವೆ, ಅಯ್ಯಪ್ಪನ ಪೂಜೆ ಮಾಡ್ತೇವೆ 6 ಗಂಟೆವರೆಗೂ. ಮತ್ತೆ ಚಪ್ಪಲಿ ಹಾಕೊಳ್ಳಲ್ಲ, ನಾನ್ ವೆಜ್ ಅಂಕಿ ಯಾವ ಪದಾರ್ಥ ತಿನ್ನಲ್ಲ. ಊಟದಲ್ಲಿ ಪದ್ಧತಿ ಕಮ್ಮಿ ಇದೆ, ಮಧ್ಯಾಹ್ನ ಊಟ ಮಾಡಲ್ಲ, ಆಮೇಲೆ ರಾತ್ರಿ ಊಟ, ಬೆಳಿಗ್ಗೆ ನಾಷ್ಟ ಮಾಡ್ತೇವೆ. ಬಾಯಿ ಒಳಗಡೆ ಒಂದು ಗಲೀಜು ಮಾತಾಡಲ್ಲ, ಒಂದು ಒಳ್ಳೆ ಭಾವನೆ ಬರ್ತಾವ. ಆಧ್ಯಾತ್ಮಿಕವಾಗಿ ಏನೈತಲ್ಲ ಅಯ್ಯಪ್ಪನ ಜ್ಞಾನ ಒಳಗಿರ್ತೇವೆ. ಏನೋ ಇವತ್ತು ನಾನು ಮಾಡ್ತಾ ಇದ್ದೇನಪ್ಪ ತಪ್ಪ ಅಂತಂದ್ರೆ ನಾ ಅಯ್ಯಪ್ಪಗೆ ಹೆದರ್ಲೇಬೇಕು. ಈಗ ನನ್ಗೋಸ್ಕರ ನಾ ಏನಾರ ನಾ ದುರುಪಯೋಗ ಮಾಡ್ಕೊಂಡಪ್ಪ ಅಂತಂದ್ರೆ ಅಲ್ಲಿ ನನ್ನ ಹಿಂದ್ಗಡೆ ಇದ್ದೇ ಇರುತ್ತೆ, ನಮ್ ಆ ಕರ್ಮ ಹಿಂದ್ಗಡೆ ಇದ್ದೇ ಇರುತ್ತೆ. ಇವತ್ತ ಕರ್ಮ ಏನನ್ನೋದು ನಾವೇ ಅನ್ಭವಿಸ್ಬೇಕಿಲ್ಲ. ಹಿರಿಯರ ಕಾಲದ ನಮ್ಮ ಮಕ್ಕಳು ಅನುಭವಿಸ್ತಾರ ಅಂತೇಳಿ ನಾ ಮಾಡಿದ್ದ ಪಾಪ ನನ್ನ ಮಕ್ಕಳು ಇಲ್ಲ, ನಾ ಮಾಡಿದ್ದ ಕರ್ಮ ನಾನೇ ಅನುಭವಿಸ್ಬೇಕು. ಆ ಉದ್ದೇಶ ಏನೈತಲ್ಲ, ನಾವು ಕಠಿಣವಾಗಿ ವ್ರತ ಮಾಡ್ಬೇಕಾರ ನಾವು ಅಯ್ಯಪ್ಪ ಸ್ವಾಮಿ ಹತ್ರ ನಾವು ಗಟ್ಟಿಯಾಗಿ ಬೇಡ್ಕೊಳ್ಳೋದೇನು ತಪ್ಪಿಲ್ಲ. ನಾವು ಇಷ್ಟು ನಾವು ವ್ರತ ಮಾಡಿದ್ವಪ್ಪ, ನಾನು ಇನ್ನು ಸೇವೆ ಮಾಡಿದೇವಿ, ನನ್ನ ಹೆಂಡ್ರು ಮಕ್ಕಳು, ನನ್ನ ಫ್ಯಾಮಿಲಿ, ನನ್ನ ಜೀವನದಲ್ಲಿ ನನ್ನ ಏನು ಬಂಧು ಬಳಗಾದ್ರೆ ಎಲ್ಲಾರು ಒಳ್ಳೇದು ಇಡ್ಬೇಕು ನೀನು. ನಾನ್ ಮಾಡಿದ್ದಕ್ಕೂ ನಾವು ವರ್ಷದಲ್ಲೇ 48 ವ್ರತ ಮಾಡ್ಬೋದು. ಹೌದಾ, 48 ವ್ರತ ಮಾಡ್ಬೇಕು, ಕಠಿಣವಾಗಿ ವ್ರತ ಮಾಡ್ತೇನೆ. ಪ್ರತಿಯೊಂದು ಊಟದಲ್ಲಾಗ್ಲಿ, ಒಂದು ಏನೋ ಕೆಲಸದಲ್ಲಿ ನಾವು ಕೂಡ ಏನೈತಲ್ಲ ಕೆಲವೊಂದು ಬದಿಗಿಟ್ಟ ಕಾಸು ನಾವು ಅಯ್ಯಪ್ಪನ ಸೇವೆ ಮಾಡ್ತಾ ಇರ್ತೇವೆ. ಯಾಕಪ್ಪ ಅಂತಂದ್ರೆ ನಾವು ಒಂದು ವರ್ಷ ಚೆನ್ನಾಗಿರ್ಬೇಕು. ನಾವು ಒಂದು ವರ್ಷ ಚೆನ್ನಾಗಿರ್ಬೇಕಪ್ಪ ಅಂತಂದ್ರೆ ನಾವು 48 ದಿವಸ ನಾವು ಅಯ್ಯಪ್ಪನ ಸೇವೆ ಮಾಡ್ಲೇಬೇಕು. ಒಂದು ಗುಡಿಗೋಸ್ಕರ ಆಗ್ಲಿ, ನಾವು ಗುಡಿ ಒಳ್ಳೇದ್ ಮಾಡಿದ್ರು ಅದು ಅಯ್ಯಪ್ಪನ ಸೇವೆನೆ. 4 ಜನಕ್ಕೆ ಅನ್ನದಾನ ಮಾಡಿದ್ರು ಅದು ಅಯ್ಯಪ್ಪನ ಸೇವೆನೆ. ಹೌದಲ್ರಿ? ಒಳ್ಳೇದನ್ನ ಬಯಸ್ಬೇಕು, ಮೇನ್ ಒಳಗಡೆ ಯಾರಿಗೆ ಕೆಟ್ಟದ್ದು ಬಯಸಬಾರ್ದು. ಆ ಉದ್ದೇಶಕ್ಕೋಸ್ಕರ ಅಂತೆಲ್ಲ ಯಾವ ರೂಪದಲ್ಲೂ ಅಯ್ಯಪ್ಪ ನೋಡೇ ನೋಡ್ತಾನ. ನೀವು ಅನ್ನದಾನ ಮಾಡೋದ್ರಲ್ಲಿ ನೋಡ್ಲಿ, ಇವತ್ತು ಏನಾರ ನೀವು ಏನೋ ಒಂದ್ ಸಣ್ಣ ಅಳಿಲು ಸೇವೆ ಮಾಡಿದ್ರು ಕೂಡ ಏನಂತಲ್ಲ ಆ ಅಯ್ಯಪ್ಪಗ ಅದು ನೋಡೇ ನೋಡಿರ್ತಾನೆ, ಕಿವಿಗೆ ಮುಟ್ಟಿರುತ್ತೆ. ಆ ಪ್ರತಿಫಲ ನಮ್ಗೆ ಅಯ್ಯಪ್ಪ ಸ್ವಾಮಿ ಒಂದು 4ನೇ ಭಾಗಷ್ಟು, ನಾವು 1 ರೂಪಾಯಿ ಏನಾರು ಮಾಡಿದ್ರೆ 4ನೇ ಭಾಗಷ್ಟು ಅಯ್ಯಪ್ಪ ಸ್ವಾಮಿ ನಮ್ಮ ಸುಖ ಶಾಂತಿ ಆರೋಗ್ಯ ಆಯುಷ್ಯ ಕೊಟ್ಟು ನಮ್ಮನ್ನ ಇಡೀ ವರ್ಷ ಅಂಗಡ್ಲೆ ನಮ್ಮನ್ನ ಕಾಪಾಡ್ತಾನ. ಈಗ ನಾವು ಶಬರಿಮಲೆ ಹೋಗ್ಬೇಕಂತಂದ್ರೆ 48 ದಿವಸ ವ್ರತ ಮಾಡಿ 48 ಕಿಲೋಮೀಟರ್ ದೊಡ್ಡಪಾದ ಹೋಗ್ತೇವೆ. ಅದು ಇರುಮುಡಿ ಹೊತ್ಕೊಂಡು ಹೋಗ್ತೇವೆ. ಅದು ಯಾರಿಗೆ ಹಂಗೆ ಸುಮ್ಮನೆ ಹೊತ್ಕೊಂಡು ಇರುಮುಡಿ ತಲೆ ಮೇಲೆ ಇದ್ರೆ ದೊಡ್ಡಪಾದ ಸರಳವಾಗಿ ಹೋಗ್ತಾ ಇರ್ತೈತಿ. ಅದೇ ರೀತಿ ನಾವು ಹಂಗೆ ನಡ್ಕೊಂತ ಹೋದ್ರೆ ಅದು ಕರೆಕ್ಟ್ ಆಗಿ ದೊಡ್ಡಪಾದ ಹತ್ತಕ್ ಆಗಲ್ಲ. ನಾವು ಈಗ ಸಿವಿಲ್ ಇದ್ರು ಕೂಡ ಏನಂತಿಲ್ಲ ದೊಡ್ಡಪಾದ ಮಾಡಕ್ ಆಗಲ್ಲ. ಆ ವ್ರತಗಳನ್ನ ಮಾಡಿ ನಾವಿಲ್ಲಿ ಪ್ರತಿಯೊಂದನು ನಾವು ನಮ್ದು ಆ ದೇಹ ಏನೈತಲ್ಲ ಅದನ್ನ ಅರಿದು ಕುಡಿದು ಅದನ್ನೆಲ್ಲಾನು ಇದು ಮಾಡಿದಾಗ ಮಾತ್ರ ದೊಡ್ಡಪದ ಮಾಡಕ್ ಸಾಧ್ಯ. ಈಗ ದೊಡ್ಡಪದ ಮಾಡ್ಬೇಕು 3 ಗುಡ್ಡ, ಒಂದು ಎರಿಮೆಲೆ ಬೆಟ್ಟ ಇದೆ, ಒಂದು ಮಹೇಶಿ ಬೆಟ್ಟ ಇದೆ, ಒಂದು ಕರಿಮೆಲೆ ಬೆಟ್ಟ ಇದೆ. 3 ಬೆಟ್ಟ ಹತ್ತಿ ಇಳಿಬೇಕಪ್ಪ ಅಂತಂದ್ರೆ ಅಯ್ಯಪ್ಪ ಸ್ವಾಮಿ ಸವಾಸ ಬ್ಯಾಡಪ್ಪ ಅಂತೇವೆ. ಆದ್ರೂ ಕೂಡ 18 ಮೆಟ್ಲ ಹತ್ತಬೇಕಾದ್ರೆ ನಮ್ಮ ಮನಸ್ಸು ಶಾಂತಿ, ಅಷ್ಟು ಶಾಂತಿ ಅನಿಸ್ತೈತಿ. ಅಯ್ಯಪ್ಪ ನೋಡಿ ದರ್ಶನದಿಂದ ಇಳಿದು ಬಂದ ತಕ್ಷಣ ಮತ್ತೆ ನಾವು ಯಾವಾಗ ಶಬರಿಮಲೆ ಬರ್ತೇವೆ ಅನ್ನೋ ಅಂತ ನಮ್ ಕಾಡ್ತಾ ಇರ್ತೇವೆ. ನಾವು ಬೆಟ್ಟ ಹತ್ಬೇಕಾದ್ರೆ ನಮಗ್ ಹಿಂಸೆ ಬೇಡಪ್ಪ ಅಯ್ಯಪ್ಪನ ಸವಾಸ, ಇಷ್ಟು ಕಷ್ಟ ಪಟ್ಕೊಂಡ್ ಬರುದು ಯಾಕ, ಜೀವ ಇದ್ರೆ ಬದುಕಿದ್ರೆ ಇನ್ನೊಂದು ಇದು ಆಗ್ಬೋದು, ಆರಾಮಾಗಿ ಇರ್ಬೋದು ಅನ್ನೋ ಅಂತ ನಮಗ್ ಮೈಂಡ್ ಸೆಟ್ ಇರ್ತೈತಿ. ಆದ್ರೆ ಅಯ್ಯಪ್ಪ ನೋಡೋರ್ಗು ಮಾತ್ರ, ಅಯ್ಯಪ್ಪನ್ ನೋಡಿದ ತಕ್ಷಣ ಇನ್ನೊಂದ್ಸತಿ ಶಬರಿಮಲೆ ಬರ್ಲೇಬೇಕು ಅನ್ಸುತ್ತೆ. ಯಾಕಂದ್ರೆ ಅಯ್ಯಪ್ಪನ ಲೀಲೆಲ್ಲ ಹಂಗಿದೆ, ಅವ್ನು ಇರೋದು ಇಷ್ಟೇ. ಅದು ಅದ್ಭುತ ಬಾಳ ಇದೆ. ಯಾಕಂತಂದ್ರೆ ಈಗ ನೀವ್ ಹೇಳ್ದಂಗ ದೇಹವನ್ನ ಏನು ದಂಡಿಸಿಲ್ಲ 48 ದಿವಸ ದೇಹವನ್ನೆಲ್ಲ ದಂಡಿಸಿ ಆಮೇಲೆ ಏನ್ ಇಲ್ಲ ಹದ ಆಗಿಬಿಟ್ಟಿರ್ತೈತಿ. ಅದ ವ್ರತವನ್ನ ಯಾರು ಕರೆಕ್ಟ್ ಆಗಿ ಮಾಡಿರ್ತಾರಲ್ಲ ಇಲ್ಲೆಲ್ಲ ಹದ ಆಗಿಬಿಟ್ಟಿರ್ತೈತಿ. ನಾವು ಮಾವಿನ ಕಾಯಿ ಇದ್ದಾಗ ನಾವು ಮಾಲೆ ಹಾಕಿರ್ತೇವೆ. ಕರೆಕ್ಟ್. ನಾವು ಶಬರಿ ಮೇಲೆ ಹೋಗ್ಬೇಕಾದ್ರೆ ಹಣ್ಣಾಗಿರ್ತೈತಿ. ಕರೆಕ್ಟ್. ಓಕೆ.
ಆ ಹಣ್ಣು ಅಲ್ಲಿ ರುಚಿ ಅಲ್ಲಿ ಸಿಗುತ್ತೆ ಶಬರಿಮಲೆದಲ್ಲಿ. ಕರೆಕ್ಟ್ 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 ಕರೆಕ್ಟ್. ಅದೇನೈತಲ್ಲ ಆ ಪದ್ಧತಿ ಪ್ರಕಾರ ನಾವು ಹೋದಾಗ ಮಾತ್ರ ಆ ಸಿಹಿ ತಿನ್ನಕ ನಮ್ಗೆ ಸಾಧ್ಯ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಇಲ್ಲೆಲ್ಲ ನಾವು ದಂಡಿಸಿ ಈ ಕಾಯಿ ಇದ್ದಿದ್ದು ಅದನ್ನ ಹಣ್ಣು ಮಾಡ್ಕೊಂಡು ಹೋದಾಗ ಹೌದೌದೌದು ಅದು ಸಾಧ್ಯವಾಗಿದೆ. ಕರೆಕ್ಟ್. ಈಗ ಅದೇ ರೀತಿ ನಾವು ಶಬರಿಮಲೆ ಹೋಗ್ಬೇಕಾದ್ರೆ ಒಂದು ಸೂಚನೆ ಎಲ್ಲಾ ಮಾಲಾಧಾರಿಗೂ ಸೂಚನೆ ಹೇಳ್ಬೇಕಪ್ಪ ಅಂದ್ರೆ ನಮ್ ಶಬರಿಮಲೆದಲ್ಲಿ ಒಂದು ಇರೋದು ಮೇನ್ ಅಂತಂತಂದ್ರೆ ತುಪ್ಪದ ಅಭಿಷೇಕ. ನಾವು ಶಬರಿಮಲೆ ಹೋಗ್ತಾ ಇದೀವಪ್ಪ ಅಂತಂದ್ರೆ ಒಂದು ತುಪ್ಪದ ಅಭಿಷೇಕ ಮಾಡ್ಬೇಕು. ಇವತ್ತು ನಾವಿಲ್ಲಿ 18 ಲಕ್ಷ ನಾವು ಖರ್ಚು ಮಾಡಿದ್ರು ಅದು ಇಂಪಾರ್ಟೆಂಟ್ ಅಲ್ಲ. ಕರೆಕ್ಟ್ ಕರೆಕ್ಟ್. ಅಯ್ಯಪ್ಪ ಸ್ವಾಮಿಗೆ ನಾ ಇಲ್ಲಿ ಒಂದು 1/4 ಕಿಲೋ ತುಪ್ಪ ತಲೆ ಮೇಲೆ ಇಟ್ಕೊಂಡು ಇರ್ಮಿಡಿ ತಗೊಂಡು ಹೋಗಿ ಅವ್ನು ಮುಟ್ಟಿಸ್ತೇನೆಲ್ಲ ಅದೇ ಶ್ರೇಷ್ಠವಾಗಿದ್ದು. ಅದು ಅಯ್ಯಪ್ಪ ಸ್ವಾಮಿ ಮುಟ್ಟದ ಅದು ಒಂದೇ ತುಪ್ಪ. ನೀವು ಅಲ್ಲಿ 50 ಲಕ್ಷ ಹಾಕಿದ್ರು ಏನೈತಲ್ಲ ಪ್ರಯೋಜನ ಇಲ್ಲ. ಓಕೆ ಕರೆಕ್ಟ್ 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 ಕರೆಕ್ಟ್. ಶಬರಿಮಲೆದಲ್ಲಿ ನಮ್ ಶಬರಿಮಲೆಯಲ್ಲಿ ಏನಿರೋದು ಅಯ್ಯಪ್ಪ ಸ್ವಾಮಿಗೆ ಮೂರ್ತಿಗೆ ಏನ್ ಮುಟ್ಟದಪ್ಪ, ನಾವು ತಗೊಂಡು ಇರುಮುಡಿ ಹೊತ್ಕೊಂಡು ಹೋಗಿರೋಂತ ಆ ತುಪ್ಪವನ್ನು ನಾವು ಅಲ್ಲಿ ಅಭಿಷೇಕ ಮಾಡಿಸಿ ಪಾಳೆ ಕಚ್ಚಿ ಕಾಸ ಅಭಿಷೇಕ ಮಾಡಿಸಿದ್ರೆ ನಮ್ಮ ತುಪ್ಪವನ್ನು ಅವರು ಅದನ್ನ ಅಭಿಷೇಕ ಮಾಡ್ಕಾಸ್ ನಮ್ ತುಪ್ಪನೇ ನಮ್ಗೆ ಕೊಡ್ತಾರೆ ಅಯ್ಯಪ್ಪನ ಮೇಲೆ. ಅದನ್ನ ನಾವು ಬಂದು ಮನೇಲಿ ದೀಪ ಹಚ್ಕೋಬಹುದು, ಊಟದಲ್ಲಿ ಊಟ ಮಾಡಬಹುದು. ಅದರಂತ ಶ್ರೇಷ್ಠ ಅದಲ್ಲ. ಅದ್ರ ರೋಗ ಯೋಗ ಏನು ಬರಲ್ಲ. ಅದು ಮನುಷ್ಯನ ನೆಮ್ಮದಿ ಶಾಂತಿ ಎಲ್ಲಾನು ಇರ್ತೈತಿ. ಮನೆಯ ಒಳಗಡೆ ಎಲ್ಲಾನು ಬೆಳೀತಾ ಇರ್ತೈತಿ. ಯಾವ್ದು ಕಿರಿಕಿರಿ ಇರಂಗಿಲ್ಲ, ಏನೋ ಕಷ್ಟ ಇರ್ಲಿ, ನಮ್ದು ಮನಿ ಪ್ರಾಬ್ಲಮ್ ಇರ್ಲಿ, ದುಡ್ಡಿನ ಪ್ರಾಬ್ಲಮ್ ಇರ್ಲಿ, ಸ್ಕೂಲ್ ಪ್ರಾಬ್ಲಮ್ ಇರ್ಲಿ, ಏನೋ ಪ್ರಾಬ್ಲಮ್ ಇದ್ರು ಕೂಡ ಏನೈತಲ್ಲ ಅಯ್ಯಪ್ಪ ಸ್ವಾಮಿಗೆ ಒಂದು ಭಸ್ಮ, ಒಂದು ಗುರುವಿನ ಆಶೀರ್ವಾದ, ಆ ತುಪ್ಪ ಮನೇಲಿದ್ರ ಆ ಮನಿ ಪೂರ ನೆಮ್ಮದಿ ಇಡೀ ವರ್ಷ. ಈ ಅಯ್ಯಪ್ಪ ಸ್ವಾಮಿ ತತ್ವ ಹೇಳ್ಬೇಕಂತಂದ್ರೆ ಸುಮಾರು ಹೇಳ್ತಾ ಅಯ್ಯಪ್ಪನ ಏನೈತಲ್ಲ ಗ್ರಂಥ ಬಾಳ ಇದಾವು. ಅದು ನಾವು ದೊಡ್ಡವರಲ್ಲ, ಇವಾಗ 18ನೇ ವರ್ಷ ನಾವು ಅಯ್ಯಪ್ಪನ ಇದು ಯಾತ್ರೆ ಮಾಡ್ತಾ ಇರೋದು ಶಬರಿಮಲೆ. ಅದು ಪಾದಯಾತ್ರೆ ಅಂತಂದ್ರೆ ಅಲ್ಲಿದು ದೊಡ್ಡಪಾದ ಪಾದಯಾತ್ರೆ ಮಾಡ್ತಾ ಇರೋದು. ಸತತವಾಗಿ 18 ವರ್ಷ ಮಾಲೆ ಹಾಕಿದೇವಿ. ಎಲ್ಲ ನಮ್ ಗುರುವಿನ ಆಶೀರ್ವಾದ ಜಾಸ್ತಿ ಇದೆ ನಮಗೆ. ಸತತವಾಗಿ ನಮ್ಮ ನಾರಾಯಣ ಗುರುಸ್ವಾಮಿ ಬೇರಿದರಕೊಪ್ಪ ಅವರು 18ನೇ ನನಗ್ ಮಾಲೆನೂ ಅವರೇ ಹಾಕಿದ್ದು. ಇದೊಂದ್ಸತಿ ನಾ 18 ವರ್ಷ 18 ಮೆಟ್ಲ ಹತ್ತಿನ ಅಂತಂದ್ರೆ ನನ್ನ ಪೂರ ಮುಕ್ತಾಯ. ನನ್ನ ಜೀವ ಇರೋವರೆಗೂ ನಾ ಅಯ್ಯಪ್ಪನ ಸೇವೆ ಮಾಡ್ತಾನೆ ಇರ್ತೇನೆ. ಅದು ಅಯ್ಯಪ್ಪನ ಅಂಕಿ ಮರ್ಯಾಕ್ ಆಗಲ್ಲ. ಯಾಕಂದ್ರೆ ನಾವು ಒಂದು ತೆಳಗಿನ ಮಟ್ಟ ಬಿದ್ದು ಬಂದ ವ್ಯಕ್ತಿನ ಅಯ್ಯಪ್ಪ ಸ್ವಾಮಿ ಹಿಡ್ದಾವ ಅಂತಂದ್ರೆ ನಾನು ಒಬ್ಬನ ಅಲ್ಲ, ಎಲ್ಲಾ ಮಾಲಾಧಾರಿಗಳು ಯಾರಿಗೆ ಒಳ್ಳೇದಾಗಿರುತ್ತಲ್ಲ ಅವ್ರು ಯಾರು ಅಯ್ಯಪ್ಪನ ಬಿಡಕ್ ಸಾಧ್ಯ ಇಲ್ಲ. ಯಾಕಂದ್ರೆ ಅಯ್ಯಪ್ಪನ ಶಕ್ತಿ ಅಷ್ಟಿದೆ. ಆ ಉದ್ದೇಶಕ್ಕೋಸ್ಕರ ನಮ್ಮ ಪೂಜ್ಯ ಶ್ರೀ ನಾರಾಯಣ ಗುರುಸ್ವಾಮಿ ನೇತೃತ್ವದಲ್ಲಿ ನಾವು ಮಾಲೆ ಹಾಕೊಂಡು ಕಾಸ ಇವತ್ತು 18 ವರ್ಷ ಸತತವಾಗಿ ನಾವು ಶಬರಿಮಲೆ ಯಾತ್ರೆ ಮಾಡ್ತಾ ಇದೇವಪ್ಪ ಅಂತಂದ್ರೆ ಒಂದು ನಮ್ಮ ಗುರುವಿನ ಆಶೀರ್ವಾದ ಐತಂದಲ್ಲಿ ಮಾತ್ರ ಸಾಧ್ಯ. ಫಸ್ಟ್ ಗುರು ನಮಗೆ, ನಾವು ಗುರುವಿನ ಮಾರ್ಗದೊಳಗೆ ನಾವು ಹೋಗ್ಲೇಬೇಕು. ಗುರುವಿನಿಗೆ ಯಾವತ್ತೂ ದ್ರೋಹ ಮಾಡಿದವ್ರು ಯಾರು ಉದ್ಧಾರ ಆಗಿಲ್ಲ. ಯಾಕಂದ್ರೆ ಅವನು ಆ ಮಾಲೆ ಹಾಕ್ಬೇಕಾದ್ರೆ ಆ ಆಶೀರ್ವಾದ ಮಾಡಿರ್ತಾನೆ. ನೀನು ಚೆನ್ನಾಗಿ ಬಾಳಿ ಬೆಳಗ್ಬೇಕಪ್ಪ, ನೀನು 18 ವರ್ಷ ನೀನು ಹೋಗ್ತೇವೆ, 20 ವರ್ಷ ಹೋಗ್ತೇವೆ ಬೇಕಾಗಿಲ್ಲ. ನಾ ಮಾಲೆ ಹಾಕಿದ್ದಕ್ಕೆ ನೀವ್ ಒಂದು ಸ್ವಾರ್ಥಕ್ಕೆ ಹಾಕ್ಬೇಕು. ಆ ಮನಸ್ಸು ಅದು ಪ್ರೀತಿಯಿಂದ ಹಾಕಿರೋ ಅಂತ ಮಾಲೆ ಇರುತ್ತಲ್ಲ, ಆ ಸತತವಾಗಿ ಆ ಮನುಷ್ಯ 18 ವರ್ಷ ಶಬರಿಮಲೆ ಯಾತ್ರೆ ಮಾಡೇ ಮಾಡ್ತಾನ. ಆ ಗುರುವಿನ ಆಶೀರ್ವಾದ ಪ್ರತಿಯೊಬ್ಬರಿಗೂ ಆ ಗುರುವಿನ ಆಶೀರ್ವಾದ ತಗೊಂಡ್ರೆ ಮಾತ್ರ ಆ ವ್ಯಕ್ತಿ ಸಕ್ಸಸ್. ಅವ್ರ ಜೀವನದೊಳಗಡೆ. ಯಾಕಂದ್ರೆ ಅವರು ನಾಳೆ ಮಾರ್ಗದರ್ಶನ ಅವರು ಇವತ್ತು ನನಗೆ ನಾರಾಯಣ ಗುರುಸ್ವಾಮಿ ನನಗೆ ಮಾರ್ಗದರ್ಶನ ಅವ್ರು ಏನು ಕೊಟ್ಟಿದಾರಲ್ಲ, ನಾನು ಇನ್ನೊಂದು ನನ್ನ ಹಿಂದ್ಗಡೆ ಇದ್ದವ್ರು 4 ಜನಕ್ಕೆ ನಾನು ಕೊಟ್ರೆ ಅವರು ಆ ಸ್ಥಾನದೊಳಗಡೆ ಬಂದ್ರೆ ಅವ್ರು ಹೇಳ್ತಾರ ಇಲ್ಲ ಇವರು ಪೂಜ್ಯ ಶ್ರೀ ನಾರಾಯಣ ಗುರುಸ್ವಾಮಿ ಅವರು ಶಿಷ್ಯರಾಕಾಸ ಇವರು ಮುತ್ತು ಸ್ವಾಮಿ ಅವ್ರು ನಮಗ್ ಹೇಳ್ಯಾರಪ್ಪ ಅಂತಂದ್ರೆ ಅವ್ರಿಗೆ ಆ ಖುಷಿ, ಅವ್ರಿಗಾಗಿರೋ ಒಳ್ಳೇದು, ಅದು ಫಲ ನಮಗ್ ಸಿಗುವಂತದ್ದು ಯಾರಿಗೂ ಅಂತದ್ ಒಳ್ಳೆ ಫಲ ಸಿಗಲ್ಲ. ಯಾಕಂದ್ರೆ ನಾವು ಗುರು ಆಕಾಶ ಅವ್ರಿಗೆ ಆಶೀರ್ವಾದ ಮಾಡ್ತೇವೆ. ನಮಗ್ ಗುರು ಮಾಡಿದ್ದು ನಾರಾಯಣ ಗುರುಸ್ವಾಮಿ. ನಾವು ಒಳ್ಳೇದಾಗಿ ನಾರಾಯಣ ಗುರುಸ್ವಾಮಿ ನೇತೃತ್ವ, ಈ ನಾರಾಯಣ ಗುರುಸ್ವಾಮಿ ನೇತೃತ್ವ ನಾವು ಒಳ್ಳೆಯವರಾಗ್ಯವೆ. ನಮ್ಮ ಜೀವ ಇರೋವರೆಗೂ ಗುರು ಒಬ್ಬನೇ ನಾರಾಯಣ ಗುರುಸ್ವಾಮಿ. ದೇವರುಗಳು ಇರ್ಬೋದು, ಪೂಜ್ಯ ಶ್ರೀ ಮೋಹನ್ ಗುರುಸ್ವಾಮಿ ಒಂದ್ ದೇವರ ಆಧ್ಯಾತ್ಮಿಕವಾಗಿರ್ಬೇಕು, ಆನಂದ್ ಗುರುಸ್ವಾಮಿ ಆಗಿರ್ಬೋದು, ನಮ್ಮ ಶಬರಿನಗರ ಮೋಹನ್ ಗುರುಸ್ವಾಮಿ ಆಗಿರ್ಬೋದು. ನಮ್ಗೆ ಅವರು ಒಂದು ದೇವಸ್ಥಾನದಲ್ಲಿ ಒಂದು ಗುರುವಿನ ಆಶೀರ್ವಾದ ತಗೋಬಹುದು. ಆದ್ರೆ ನಮ್ಗೆ ತಂದೆ ಅನ್ನೋದು ಒಬ್ಬರೇ ನಾರಾಯಣ ಗುರುಸ್ವಾಮಿ, ಗುರು ಅನ್ನೋದು ಒಬ್ಬರೇ ನಾರಾಯಣ ಗುರುಸ್ವಾಮಿ. ಅವ್ರ ನೇತೃತ್ವದಲ್ಲಿ ಅವರು ಜೀವ ಇರೋವರೆಗೂ ಅವ್ರ ಹತ್ರ ನಾವು ಜೀವರು ಮಾಲೆ ಹಾಕ್ಸ್ಕೊಳ್ಳೋದೆ. ಯಾಕಂದ್ರೆ ನಮ್ಗೆ ಒಳ್ಳೇದಾಗಿತ್ತಂತ ಆ ದಾರಿ ಯಾವತ್ಲು ಮರಿಬಾರ್ದು, ಬಂದು ದಾರಿ ಯಾವತ್ಲು ಮರಿಬಾರ್ದು. ನಮ್ಮ ಶಿಸ್ನಾಳ ಸರಿ ಪಂಚಾರ ಹೇಳಿದ ಮಾತು ನೆನಪಾತ್ ನಮ್ಗೆ. ಅವರು ಹೇಳಿದ್ರೆ ಸೇಮ್ ಮತ್ತ ಜಗತ್ತಿಗೆ ಅವ್ರಿಗೆ ಸಾಕಷ್ಟು ಗುರುಗಳು ಇರ್ಬೋದ, ನನಗೆ ಮಾತ್ರ ಒಬ್ಬನ ಗುರು ಗೋವಿಂದಾಚಾರ್ಯ ಅಂತೇಳಿ ಇದು ಮಾತ್ರ ಒಳ್ಳೇದ. ಯಾಕಂದ್ರ ಮತ್ತೀಗ ಅವರಿಂದ ನಾವೆಲ್ಲಲ್ರಿ ಒಂದ್ ಆಶೀರ್ವಾದ ಮಾಡಿರ್ತಾರ, ಆಮೇಲೆ ನಮ್ದು ಒಳ್ಳೆ ಒಂದ್ ದಾರಿ ತೋರ್ಸ್ಯಾರ ಅಂದ್ಮೇಲೆ ಮತ್ತೀಗ ನಮ್ಗೆಲ್ಲ ಸರ್ವಸ್ವ ಅವ್ರ ಅಲ್ರಿ. ಇನ್ನೊಂದು ಆಕ್ಚುಲಿ ಹೇಳ್ಬೇಕಂದ್ರೆ ಕನ್ಯಾಸ್ವಾಮಿ ಆದಂತವ್ರು 1ನೇ ವರ್ಷ ನನಗ್ ಮಾಲೇನೆ ಬಗ್ಗೆನೇ ಗೊತ್ತಿಲ್ಲ. ಅಂತ ವ್ಯಕ್ತಿ ಅಯ್ಯಪ್ಪ ಸ್ವಾಮಿ ಸನ್ನಿಧಾನಕ್ಕೆ ಹುಡ್ಕೊಂಡ್ ಬರ್ಲೇಬೇಕು ಅವನು.
ಎಲ್ಲಿ ಮಾಲೆ ಹಾಕ್ತಾರಪ್ಪ ಅಂತೇಳಿ ಅಲ್ಲಿ ಬಂದ ತಕ್ಷಣ ಕೇಳೋದು ಅವನು ಗುರುಸ್ವಾಮಿನ ಬಿಟ್ರೆ 2ನೇ ವರ್ಷದ ಕೇಳಂಗಿಲ್ಲ, ಕನ್ಯಾಸ್ವಾಮಿನ ಕೇಳಂಗಿಲ್ಲ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಬರೋದು ಅವನು ಗುಡಿಗೆ ಗುರುಸ್ವಾಮಿಗಳು ಎಲ್ಲಿದಾರೋ ಅವ್ರ ಹತ್ರ ನಾವು ಮಾಲೆ ಹಾಕೋಬೇಕು. ಬಿಟ್ರೆ ಇನ್ನೊಬ್ಬ ವ್ಯಕ್ತಿ ಅದಾನ ಅಂತೇಳಿ ಮಾಲೆ ಹಾಕ್ತಾನಂತ ಯಾರು ಬರಲ್ಲ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಗುರು ಇದ್ದಲ್ಲಿ ಮಾತ್ರ ಮಾಲೆ ಹಾಕಕ್ ಸಾಧ್ಯ. ಹೌದೌದೌದು. ಯಾರು 1000 ಜನ ಯಾರು ಮಾಲೆ ಹಾಕಿದ್ರು ಅದು ಇದು ಅಲ್ಲ. ಅದು ಮನೇಲೆ ಈಗ ನಮ್ಮ ತಮ್ಮ ಹಾಕಿದ, ಅಣ್ಣ ಹಾಕಿದ, ನಾ ಯಾರ ಹತ್ರ ಮಠಾಧೀಶರ ಹತ್ರ ಹಾಕೊಂಡ್ ಬಂದೆ, ನಾ ಯಾರೋ ಒಬ್ರು ಪೂಜೆ ಮಾಡೋ ಭಟ್ರ ಕಡೆ ಹಾಕೊಂಡ್ ಬಂದ. ಆ ಮಾಲೆ ಬಗ್ಗೆ 48 ದಿವಸ ಅವ್ನು ವ್ರತ ಮಾಡಿ ಕಾಸ ಅದ್ರ ಬಗ್ಗೆ ಅಯ್ಯಪ್ಪನ ಬಗ್ಗೆ ನಾವು ತಿಳಿದಿರ್ಬೇಕು. ಅವನು ಅಯ್ಯಪ್ಪನ ಬಗ್ಗೆ ಗೊತ್ತಿರ್ಬೇಕು. ಆ ಮಾಲಾಧಾರಿ ಆ ಗುರುವಿಗೆ ಹಾಕಿದ್ರೆ ಮಾತ್ರ ಮಾಲಾಧಾರಿಗೆ ಅದು ಒಂದು ಶ್ರೇಷ್ಠ. ಯಾಕಂದ್ರೆ ಆ ಮಾಲೆ ಹಾಕುವ ಗುರುವಿಗೆ ಏನೈತಲ್ಲ ಆ ಕರ್ಮ ಏನು ಮಾಡಿದ್ರು ಆ ಕರ್ಮ ಗುರು ಹೊತ್ಕೊಂಡ್ ಹೋಗ್ತಾನೆ. ಆ ಮಾಲೆ ಹಾಕಿದ ಗುರು. ಈಗ ಅವ್ರದ್ದು ಗುರುವಿಂದ ನಾವು ಮಾಲೆ ಹಾಕ್ಸ್ಕೊಂಡು ನಾವು ಪಾದ ತಗೊಂತೇವಪ್ಪ ಅಂತಂದ್ರೆ ನಾವು ಮಾಡ್ತಾ ಇರೋದು 1 ವರ್ಷ ಏನ್ ಕರ್ಮ ಮಾಡಿರ್ತೀವಲ್ಲ ಆ ಗುರು ಹೊತ್ಕೊಂತಾನ. ಅವ್ನು ಶಬರಿಮಲೆ ಹೋಗಲೇಬೇಕು ಗುರು. ಆ ಕರ್ಮಲ್ಲಿ ಸೋಲ್ಲೇಬೇಕು ಅವನು. ಈಗ ಇರುಮುಡಿ ಕಟ್ಟಬೇಕಾದ್ರು, ಒಂದು ಇರುಮುಡಿ ಗಂಟು ಕಟ್ಟಬೇಕಾದ್ರು ಗುರು ಆ ಕರ್ಮ ನಿಂದ ಏನೋ ಕರ್ಮ ಧರ್ಮ ಏನ್ ಮಾಡಿಯಪ್ಪ ಅಂತ ನನ್ನಲ್ಲಿ ಹೊತ್ಕೊಂಡು ನಾನು ಅಯ್ಯಪ್ಪನ ಹತ್ರ ನಾನು ಸಲ್ಲಿಸ್ಬೇಕು ಅನ್ನುವಂತ ಆ ಗುರುವಿನ ತಲೆ ಮೇಲೆ ಇರುತ್ತೆ. ಕರೆಕ್ಟ್. ಅವನು ವ್ರತ ಅವನು ಯಾವ ಟೈಪ್ ಮಾಡುತ್ತಾನೋ ಅವ್ನು ಯಾರು ನೋಡಕ್ ಬಂದ್ರಂಗಿಲ್ಲ. ಅವನು ಒಳಗಡೆ ಮನಸ್ಸು ಚಂಚಲ ಇಟ್ಟುಕೊಂಡ ಏನೋ ಒಂದು ಆಧ್ಯಾತ್ಮಿಕವಾಗಿ ಏನೋ ತಲೆಯಲ್ಲಿ ಓಡ್ತಾ ಇರುತ್ತೆ ಒಂದು ಅವನು ಗುರು ನೋಡಕ್ ಆಗಲ್ಲ. ನಾ ಮಾಲೆ ಹಾಕಿದೇನಪ್ಪ ನನಗೆ ಶಿಷ್ಯ, ನನ್ನ ಶಿಷ್ಯ ನೀನು, ನಾ ಮಾಲೆ ಹಾಕೇನೆ, ಏನ್ ತಪ್ಪು ಮಾಡಿತ್ತು ನಾನು ನಿನ್ನ ಇರುಮುಡಿ ಕಟ್ಟೋದು, ನಾ ಮಾಲೆ ಹಾಕೋದು ನನ್ನ ಜವಾಬ್ದಾರಿ ಇರುತ್ತೆ. ನಾ ಅದನ್ನ ಏನೋ ಆದ್ರೂ ನಾನು ನಿನ್ನ ಕರ್ಮನ ಹೊತ್ಕೊಂಡು ಹೋಗ್ತೇನೆ. ಮತ್ತೆ ಗುರುವಿಗೆ ನಾವು ಅದನ್ನ ಬೆಲೆ ಕೊಟ್ಟು ನಾವು ಪೂಜಿಸ್ಲಿಕ್ಕೆ ಅಂತಂದ್ರೆ ನಾವು ಏನ್ ಮಾಡಿದ್ರು ವ್ಯರ್ಥ. 18 ವರ್ಷ ಮಾಲೆ ಹಾಕಿರ್ಲಿ, 50 ವರ್ಷ ಮಾಲೆ ಹಾಕಿರ್ಲಿ, ಗುರುವಿಗೆ ಮರ್ಯಾದೆ ಕೊಡೋನು ಮಾತ್ರ ಶ್ರೇಷ್ಠವಾದ ಮಾಲಾಧಾರಿ. ಅವನಿಗೆ ಮಾತ್ರ ಅದು ಪ್ರತಿಫಲ ಏನು ಸಿಗುತ್ತೆ. ಅಲ್ಲ ಅಯ್ಯಪ್ಪ ಶಬರಿಮಲೆ ಕುಂತ ಅಯ್ಯಪ್ಪ ಸ್ವಾಮಿ ಹೇಳ್ತಾನ, ಫಸ್ಟ್ ನಿನ್ನಲ್ಲಿರುವಂತ ಗುರುವಿನ ಸಮಾಧಾನ ಮಾಡ್ಕಸ ನನ್ನ ಹತ್ರ ಬಾ. ನೀನು ಗುರುವಿಗೆ ಮೊದಲು ಬೆಲೆ ಕೊಡು, ಆಮೇಲೆ ನನಗ್ ಬೆಲೆ ಕೊಡುವಂತೆ. ನೀನ್ ಮಗ್ಗಲಾಗಿ ಇಟ್ಕೊಂಡ್ ಕಾಸು ನೀನು ಅಲ್ಲಿ ನನ್ನ ಹತ್ರ ಅಷ್ಟು ದೂರ ಬಂದ ಕಾಸು ಏನು ಉಪಯೋಗ ನೀನು. ಮ್ಯಾಲಿಂದ ಕುಂತ ಆ ಗುರು ದೊಡ್ಡ ಗುರುನೇ ಕೇಳ್ತಾನ. ಫಸ್ಟ್ ನಾವ್ ಮನೆ ಒಳಗಡೆ ನಮ್ಮ ತಂದೆ ನಾವು ಚೆನ್ನಾಗಿ ಇಟ್ಕೊಂಡು ನಮ್ಮ ತಂದೆ ಹತ್ರ ನಾವು ಮಾತು ಕೇಳಿ ಕಾಸ, ಆಮೇಲೆ ನಾವು ಮುಂದಿನ ಪಾದಯಾತ್ರೆ ಮುಂದೆ ಕಾಲಿಡ್ಬೇಕು. ಕರೆಕ್ಟ್, ಒಳ್ಳೇದು. ಆಮೇಲೆ ಈಗ ನೀವು ಏನು ಈ ಜ್ಯೋತಿ ತಗೊಂಬಂದ್ರಿ? ಹೌದ್ರಿ, ಶಬರಿಮಲೆ ಅಂತ. ಶಬರಿಮಲೆಯಿಂದ ಅಂದ್ರೆ ನಾವು ಅದು ನಮ್ಗೆ ಬಹಳ ಎಲ್ಲ ವಿಶೇಷ ಅನಿಸ್ತು. ಆಮೇಲೆ ಎಲ್ಲಾ ಭಕ್ತಾದಿಗಳಿಗೆ ಅದೊಂದೇನೋ ಅಲ್ಲಿಂದ ತಗೊಂಬಂದ. ಈಗ ಎಲ್ಲರಿಗೆ ಮಾಲೆ ಹಾಕಿ ಎಲ್ಲರಿಗೆ ಅಲ್ಲಿ ಮಟ್ಟ ಹೋಗಕ್ ಆಗೋದಿಲ್ಲ ಒಂದು ವಿಚಾರದಾಗ ನೀವೇನ ಅಲ್ಲಿ ಶಬರಿಯಿಂದ ಜ್ಯೋತಿ ತಗೊಂಬಂದ ಇಲ್ಲಿ ಎಲ್ಲಾ ಭಕ್ತಾದಿಗಳಿಗೆ ಮುಡಿಸಿದಿರಲ್ಲ, ಇದೆಲ್ಲ ಏನೋ ಒಟ್ಟು ಒಂದು ವಿಶೇಷನೂ ಅನಿಸ್ತೆ. ಆಮೇಲೆ ಇದು ಯಾವ ತರ ನಿಮ್ಗೆ ಅದನ್ನ ಮಾಡ್ಬೇಕು ಅನಿಸ್ತೆ? ಅಂದ್ರೆ ನಮ್ಗೆ ತಮಿಳ್ನಾಡಲ್ಲಿ ಇದನ್ನ ಮಾಡಿದ್ರು. ಅಂದ್ರೆ ಅವರು ಜ್ಯೋತಿ ಯಾರಿಗೆ ಶಬರಿಮಲೆದಲ್ಲಿ ಕೊಡ್ತಿದ್ದಿಲ್ಲ. ತಮಿಳ್ನಾಡದಲ್ಲಿ ಏನ್ಬಿಟ್ರು, ಇಡೀ ತಮಿಳ್ನಾಡದಲ್ಲಿ ಒಂದು ಎಲ್ಲಾ ಒಂದು ಊರಿಗೂ ಅವರು ಒಂದು ಜ್ಯೋತಿ ನೀಡಿದ್ರು. ಅದು ಸುಮಾರು ಒಂದು 10 ವರ್ಷದ ಹಿಂದ್ಗಡೆ. 10 ವರ್ಷ ನೀಡಿದ ಕರ್ನಾಟಕದಲ್ಲಿ ಯಾರು ತಂದಿದ್ದಿಲ್ಲ. ಫಸ್ಟ್ ಟೈಮ್ ಇದು ಕರ್ನಾಟಕದಲ್ಲಿ ತಂದಿರೋದು. ಬಹಳ ವಿಶೇಷ ಅನಿಸ್ತು. ಅದು ನಮ್ಮ ಬೈರಿದೇವರ ಕೊಪ್ಪ ಗ್ರಾಮದ ನಮಗೂ ಒಂಥರ ಏನು ಹೆಮ್ಮೆ. ಆಮೇಲೆ ಏನ್ರಿಪ್ಪ ಎಲ್ಲಾ ಒಟ್ಟ ಭಕ್ತರಿಗೂ ಅಯ್ಯಪ್ಪಂದ ಈ ತರ ಐತಿ ಇದು ಅನ್ನೋದಂತದ ಇನ್ನೂ ಹೆಚ್ಚು ಏನು ಯಾರಿಗೆ ಗೊತ್ತಿರೋದಿಲ್ಲ ನಿಯಮಗಳು ಇನ್ನೂ ಹೆಚ್ಚು ತೋರಿಸ್ಕೊಟ್ಟಂಗಾತ. ಹೌದು. ಅಂದ್ರೆ ನಮ್ದು ಶಿವಾನಂದ ಬಾರಿಕೆ ಸ್ವಾಮಿ ಏನಂತಂದ್ರು, ಇಲ್ಲ ಮತ್ತು ನೀವು ಅಲ್ಲಿಂದ ನೀವು ಶಬರಿಮಲೆಯಿಂದ ಜ್ಯೋತಿ ತಗೊಂಬಂದ ಕಾಸ ನೀವು ಜ್ಯೋತಿಯನ್ನು ಕೊಟ್ರಿ ಅಂತಂದ್ರ ನೀವು ಇಡೇ ಊರಿಗೆ ಕೊಟ್ರಿ ಅಂತಂದ್ರೆ ಅವ್ರ ಮನಿ ನಂದಾ ದೀಪ ಬೆಳಗ್ಲಿ ನಿಮ್ಮ ಆಶೀರ್ವಾದ. ಶಬರಿಮಲೆಗೆ ಪ್ರತಿಯೊಬ್ಬರು ಹೋಗಕ್ಕಾಗಲ್ಲ. ಈಗ ಹೆಣ್ಣು ಮಕ್ಳು ಶಬರಿಮಲೆ ಬರ್ಬೇಕಪ್ಪ ಅಂತಂದ್ರೆ 48 ದಿವಸ ವ್ರತ ಮಾಡಕ್ ಅವ್ರಿಗೆ ಆಗಲ್ಲ. ಈ ಅಯ್ಯಪ್ಪ ಶಬರಿಮಲೆ ಹೋಗಕ್ ಎಲ್ಲರಿಗೂ ಅವಕಾಶ ಐತಿ, ಆದ್ರೆ 48 ವ್ರತ ಆಗ್ಬೇಕು. 48 ವ್ರತ ಮಾಡಕ್ ಹೆಣ್ಮಕ್ಳಿಗೆ ಆಗಲ್ಲ. ಕೆಲವೊಬ್ರು ವಯಸ್ಸಾದ್ರಿಗೆ ಬರಕ್ ಆಗಲ್ಲ ಶಬರಿಮಲೆಗೆ, ಹೌದಲ್ಲ? ಆ ಶಬರಿಮಲೆ ಜ್ಯೋತಿ ರೂಪದಲ್ಲಿ ನಾವು ಇಲ್ಲಿ ನಮ್ಮ ಊರಿಗೆ ಮುಡಿಸಿದ್ವಿ. ಪ್ರತಿಯೊಂದು ಮನೆಗೂ ನಾವು ಅದನ್ನ ನಂದಾದೀಪ ಬೆಳಗಿದ್ವಿ. ಅವ್ರ ಮನೆಯಲ್ಲಿ ಪ್ರತಿ ಮನೆಯಲ್ಲಿ ಒಂದು ನಂದಾದೀಪ ಬೆಳಗ್ಬೇಕು. ಅವ್ರ ಮನೆ ಶಾಂತಿ ಸುಖವಾಗಿ ಇರ್ಲಪ್ಪ ಅಂತೇಳಿ ಶಬರಿಮಲೆಯಿಂದ 90 ಕಾಸು ನಾವು ಹಚ್ಚಿ ಕೊಟ್ಟಿದ್ ಉದ್ದೇಶ ಹಂಗೆ ನಮ್ಮೂರು ಚಂದ ಬೆಳಗ್ಲಿ, ನಮ್ಮ ಊರು ಹುಡುಗರು ಸುಧಾರಿಸ್ಲಿ, ನಮ್ದು ಏನೋ ನಮ್ಮೂರುಗಳು ಏನೋ ತೊಂದರೆ ಇದ್ರು ಕೂಡ ಆ ಕಷ್ಟ ಪರಿಹಾರ ಆಗ್ಲಿ, ನಮ್ಮ ಊರು ಒಗ್ಗಟ್ಟಿರ್ಲಿ, ನಮ್ಮೂರದ್ದು ಎಲ್ಲ ಒಂದು ವಿಶೇಷವಾಗಿ ಕಾಸು ಎಲ್ರೂ ಒಂದು ಅಯ್ಯಪ್ಪನ ಒಂದು ಜ್ಞಾನ ಒಳಗಿರ್ಲಿ. ಆ ಉದ್ದೇಶಕ್ಕೋಸ್ಕರ ಏನ್ ಮಾಡಿದ್ವಿ, ಕರ್ನಾಟಕಕ್ಕೆ ನಾವು ತೊಂಬಂದಿರೋದು
ನಮ್ದು ಅಯ್ಯಪ್ಪ ಮಹಾಸಂಗಮಕ್ಕೆ ನಾವು ಜ್ಯೋತಿ ತಗೊಂಡಿರೋದು. ಕರೆಕ್ಟ್. ನಾವು ಅಲ್ಲಿಂದ ಏನು ಶಬರಿಮಲೆಯಿಂದ ಜ್ಯೋತಿ ಏನಾಯ್ತು 36 ತಾಸು ನಿದ್ದೆ ಇಲ್ದಂಗೆ 5 ಜನ ಹೋಗಿ ಕಾಸ ಶಬರಿಮಲೆ ಅಂದ್ರೆ ಗರ್ಭಗುಡಿಲಿ ಅಂತ ನಾವು ಅದ್ರ ಜ್ಯೋತಿ ಹಚ್ಕೊಂಡು ಸೀದಾ ನಿದ್ದೆ ಗಡವಣ ಕಾಸ ಸೀದಾ ಫಸ್ಟ್ ಚಿತ್ರದುರ್ಗಕ್ಕೆ ನಾವು ಜ್ಯೋತಿ ಕೊಟ್ಟಿವಿ. ಚಿತ್ರದುರ್ಗದಿಂದ ಹಂಗೆ ದಾವಣಗೆರೆ ಕೊಟ್ಟಿವಿ, ರಾಣೆಬೆನ್ನೂರು ಕೊಟ್ಟಿವಿ, ಆಮೇಲೆ ಹಾವೇರಿ, ಶಿಗ್ಗಾಂವ್, ಇಲ್ಲಿ ನಮ್ದು ಗೋಕುಲ, ಆಮೇಲೆ ಶಬರಿನಗರ, ಆಮೇಲೆ ಶಿರೂರ್ ಪಾರ್ಕ್ ಕೊಟ್ಟು ಕಾಸ ನಮ್ ಸನ್ನಿಧಾನದ ಕೊಟ್ಟು ನಮ್ದೊಂದು ಆಸೆ ಏನಿತ್ತಪ್ಪ ಅಂತಂದ್ರೆ ಈಗ ಎಲ್ಲಾ ದೇವಸ್ಥಾನಗಳಿಗೆ ಪ್ರತಿಷ್ಠಾಪನೆ ಮೂರ್ತಿ ಪ್ರತಿಷ್ಠಾಪನೆ ಮಾಡಿ ದೇವಸ್ಥಾನ ಕೊಟ್ಟಿದೀವಿ. ನಮ್ ಊರುಗಳ ಮನೆ ಒಳಗೂ ಜ್ಯೋತಿ ಮುಟ್ಟಿಸ್ಬೇಕು. ನಮ್ ಮನೆಯಲ್ಲಿ ಒಂದು ನಂದಾದೀಪ ಬೆಳಗ್ಬೇಕು ನಮ್ಮ ಊರಲ್ಲಿ, ನಮ್ಮ ಬೇರಿದರ ಕೊಪ್ಪ. ಆ ಉದ್ದೇಶಕ್ಕೋಸ್ಕರ ಏನ್ ಮಾಡಿದ್ವಿ, ನಮ್ ಎಲ್ರಿಗೂ ಒಳ್ಳೇದಾಗ್ಲಿ ಅಂತೇಳಿ ನಾವ್ ಅದನ್ನ ಜ್ಯೋತಿಯನ್ನು ಏನೈತಲ್ಲ ನಮ್ಮ ಕಾರ್ಯಕ್ರಮಕ್ಕೆ ಪ್ರತಿಯೊಬ್ಬರಿಗೂ ನಾವು ಅದನ್ನ ಒಂದು ಸೇವಾ ಮುಖಾಂತರ ಅಯ್ಯಪ್ಪಂದು ಬೆಳಗಲಿ ಅಂತ. ಈಗ ನಮ್ಮ ಕರ್ನಾಟಕದಾಗ ಪ್ರಥಮ ಬಾರಿಗಿದೆ. ಹೌದೌದು. ಆಮೇಲೆ ಅದು ನಮ್ಮ ಭೈರಿದೇವ್ರ ಕಪ್ಪದೊಳಗೆ. ಹೌದ್ರಿ. ಆಮೇಲೆ ಈಗ ನೀವು ಮಾಡಿದ್ರಿಂದ ಮತ್ತ ಸಾಕಷ್ಟು ಭಕ್ತಾದಿಗಳಿಗೂ ಈ ತರನು ಐತಿಪ್ಪ ಇದ ಶಿವ, ಹೌದು ಹಿಂಗೂ ಮಾಡ್ಬೋದಲ್ಲ ಅಂತೇಳಿ ಮತ್ತೊಬ್ರು ಪ್ರಯತ್ನ ಮಾಡ್ಬೋದು, ಅಥವಾ ಅದರಿಂದ ಏನೋ ಒಂದ ನಾವು ಒಳ್ಳೇದನ್ನ ಮಾಡ್ಬೇಕು ಇನ್ನೊಬ್ಬರಿಗೆ ಆದ್ರೂ ಅನ್ನುವಂಥದ್ದು ಒಂದು ಭಾವನೆ ಬರ್ತದೆ. ಅದನ್ನ ನೀವು ಮೊದಲಿಗೆ ತೋರಿಸ್ಕೊಟ್ರಲ್ಲ, ಅದು ದೊಡ್ಡ ಖುಷಿ ಆತ. ಬಹಳ ಕಷ್ಟ ಇದೆ, ಕಷ್ಟ ಐತ್ರಿ. ಯಾಕಂದ್ರೆ 36 ತಾಸ್ರಿ ಅಲ್ಲಿಂದ ಇಲ್ಲಿ ಮಟ್ಟ ಬರ್ಬೇಕಾದ್ರೆ 36 ತಾಸು ಶಾಂತಿ ಆಗಲಾರ್ದಂಗ 2 ದೀಪ ಹಚ್ಚುವ ಬಂದಿದ್ದೇವೆ ಅಲ್ಲಿಂದ ಶಬರಿಮಲೆಯಲ್ಲಿ ಗರ್ಭ ಗುಡಿ ಒಳಗಡೆನೆ ಅದನ್ನ ನಮ್ಮ ದೀಪದ ಒಂದು ಪಣಿತಿ ಕೊಟ್ಟು ಅಲ್ಲಿಂದ ಒಂದು ಹಚ್ಕೊಂಡು ಆ ಪಣಿತಿಯಿಂದ ಇನ್ನೂ ನಾವು ಅಲ್ಲಿ ಅಟ್ಯಾಚ್ ಮಾಡ್ಕೊಂಡು ನಿದ್ದೆಗೆಟ್ಟು 36 ತಾಸು ನಿದ್ದೆ ಮಾಡ್ಲಂಗೆ ನಮ್ಮ ಕರ್ನಾಟಕಕ್ಕೆ ಅದನ್ನ ತಲುಪಿಸಿದ್ವಿ. ಆ ಕರ್ನಾಟಕದಲ್ಲಿ ನಮಗೆ ಬರುವಂತ ರೋಡ್ ಒಳಗಡೆ ಏನೈತಲ್ಲ ಎಲ್ಲಾ ಒಂದು ದೇವಸ್ಥಾನಗಳಿಗೂ ಕೊಟ್ಟು ನಮ್ಮೂರ ಒಳಗಡೆ ಕೊಡ್ಬೇಕು ಅನ್ನೋದು ನಂದೊಂದು ಆಸೆ ಇತ್ತು. ನಮ್ಮೂರ ಒಳಗಡೆ ನಾವೆಲ್ಲ ಒಂದು ದೀಪ ಬೆಳಗಿಸ್ಬೇಕು, ನಮ್ಮೂರದಲ್ಲಿ ಒಂದು ದೀಪ ಹಚ್ಬೇಕು ಅಯ್ಯಪ್ಪ ಸ್ವಾಮಿ ಅದು. ಯಾಕೆ ಇಲ್ಲಿಂದ ಹೋಗಕ್ಕ ಯಾರಿಗೂ ತೊಂಬಂದ್ ಇದಾಗಲ್ಲ. ಶಬರಿಮಲೆದಲ್ಲಿ ನಾವು ಜ್ಯೋತಿ ನೋಡ್ಬೋದು, ನಮ್ಮೂರಲ್ಲಿ ಜ್ಯೋತಿ ಎಲ್ರಿಗೂ ಕಾಣ್ಲಿ ಅಂತ ಹೇಳಿ ನಾವು ಅಲ್ಲಿಂದ ಅದೊಂದು ಜ್ಯೋತಿ ರೂಪದಲ್ಲಿ ಒಂದು ಅಯ್ಯಪ್ಪ ಸ್ವಾಮಿ ಅದೊಂದು ದೀಪ ಹಚ್ಕೊಂಡು ಪ್ರತಿ ಮನೆಗೂ ನಮ್ಮ ದೇವಸ್ಥಾನ ಒಳಗಡೆ ಹಚ್ಚಿ ಈಗೂ ಕೂಡ ಏನೈತಲ್ಲ ನಮ್ಮ ಕಾರ್ಯಕ್ರಮ ಮುಗಿದ್ರು ಕೂಡ ಮನೆಯಲ್ಲಿ ನಿರಂತರವಾಗಿದೆ, 2 ದೀಪ ನಿರಂತರವಾಗಿದೆ. ಎಲ್ಲಾ ಮತ್ತೆ ನಮ್ಮ ಧಾರವಾಡ ಜಿಲ್ಲಾದಲ್ಲಿ ಹಿರಿಯ ಗುರುಸ್ವಾಮಿಯವರು ಬಂದು ಇವತ್ತು 2-3 ಜನ ಬಂದು ಅದನ್ನ ದೀಪವನ್ನು ತಗೊಂಡ್ ಹೋದ್ರು. ಈಗ ಹಂಗ ಕಂಟಿನ್ಯೂ ಹಂಗ ತಗೊಂಡ್ ಹೋಗ್ತಾ ಇರ್ತಾರೆ. ಪ್ರತಿಯೊಂದು ಮಾಲಾಧಾರಿಗಳು ಗುರುಗಳಾದಂತರ ಬಂದ ಅವ್ರಿಗೆ ದೀಪ ಕೊಡ್ತಾ ಇದ್ದೇವೆ. ಯಾಕಂದ್ರೆ ಶ್ರೇಷ್ಠವಾದ ದೀಪ. ಯಾಕೆ ಆ ಗರ್ಭಗುಡಿಯಲ್ಲಿ ಆ ಅಯ್ಯಪ್ಪ ಸ್ವಾಮಿ ದೀಪ ತೊಂಬರ್ಬೇಕಂತಂದ್ರೆ ಆ ಮನುಷ್ಯನಿಗೆ ತೊಂಬರೋನಿಗೆ ಎಷ್ಟು ಧೈರ್ಯ ಇಂಪಾರ್ಟೆಂಟ್ ಅಂತಂದ್ರೆ ನಾನೇ ಸಿಕ್ಕಾಟ್ ಹೆದರಿದೆ. ಯಾಕಂತಂದ್ರೆ ಬರ್ಬೇಕಾದ್ರೆ ಅದು ಬೆಂಕಿ ಕೂಡ ನಾವು ಆಟ ಆಡ್ದಂಗೆ ಏನೇನೋ ಆಗ್ತಾ ಇದಾವ. ನಾನು ಏನೇನೋ ವಿಚಾರ ಮಾಡಿದೆ, ಅದನ್ನ ಬೆಂಕಿ ತಗೊಂಡ್ ಕಾಸು ನಾವು ಗಾಡಿಯಲ್ಲಿ ಇಟ್ಕೊಂಡ್ ಬರ್ತಾ ಇದ್ದೇವೆ, ನಾವೇ ಸುಟ್ಟು ಬರಮ ಆಗ್ಬೋದು, ಯಾಕಂದ್ರೆ ನಾವು ಅಯ್ಯಪ್ಪ ಬಗ್ಗೆ ವಿರೋಧವಾಗಿ ಮಾಡ್ಕೊಂತ ಇದ್ದೇವೆ ಏನು ಇದು ಅಂತೇಳಿ ನಾನೇ ವಿಚಾರ ಮಾಡಿದೆ. ಎಲ್ಲ ಇದು ತಮಿಳುನಾಡಲ್ಲಿ ಮುಂಚೆ ತಗೊಂಬಂದು ಎಲ್ರಿಗೂ ಜ್ಯೋತಿ ಬೆಳಗಿಸಿದ್ರು. ನೀವು ಒಳ್ಳೆ ಮನಸ್ಸಿಂದ ಮಾಡ್ತಾ ಇದ್ರ, ಒಳ್ಳೆ ಉದ್ಧಾರಗೋಸ್ಕರ ಮಾಡ್ತಾ ಇದ್ರ, ಊರು ಒಳ್ಳೇದಾಗ್ಲಿ, ಇದು ನಮ್ಮ ಬಂದಂತ ಮಾಲಾಧಾರಿಗೆ ಒಳ್ಳೇದಾಗ್ಲಿ, ನನ್ನ ಫ್ಯಾಮಿಲಿಗೆ ಇಡೀ ಊರಿನ ಆಶೀರ್ವಾದ ನನ್ನ ಫ್ಯಾಮಿಲಿಗೆ ಇರ್ಲಿ, ನಮ್ಮ ಅಣ್ಣತಮ್ಮರಿಗಿರ್ಲಿ, ನನ್ನ ಹಿಂದ ಮುಂದೆ ನನ್ನ ಜೊತೆಗಿದ್ದು ಹುಡುಗರಿಗಿರ್ಲಿ, ಎಲ್ರಿಗೂ ಒಳ್ಳೇದಾಗ್ಲಿ ಅಂತೇಳಿ ನಾ ಅದನ್ನೊಂದು ಆ ರೂಪದಲ್ಲಿ ಅದೊಂದು 36 ತಾಸು ಏನೈತಲ್ಲ ಒಂದು ಕಾರಲ್ಲಿ ಮೋಹನ್ ಗುರುಸ್ವಾಮಿ ಹಾಗೂ ನಮ್ಮ ಗೋಕುಲ್ ಮೋಹನ್ ಗುರುಸ್ವಾಮಿ ಹಾಗೂ ನಮ್ಮ ಶಿವಾನಂದ ಬಾರ್ಕಿ ಗುರುಸ್ವಾಮಿ ಅವರು, ಆಮೇಲೆ ನಾವೊಬ್ರು ಆರ್ಮಿಯವರು ಬಂದಿದ್ರು ನಮ್ಮ ಜೊತೆ. ಪಾಪ ಅವರೆಲ್ಲ ಬಹಳ ಸಪೋರ್ಟ್ ಮಾಡಿ ಕಾಸಲ್ಲಿ ಆರ್ಮಿಯವ್ರು ಬಂದ ಕಾಸು ಆ ಜ್ಯೋತಿನ ಒಳಗಡೆ ಅವ್ರ ಮುಖಾಂತರ ನಮ್ಗೆ ಜ್ಯೋತಿ ಕೊಟ್ರು ಅವರು. ಅಲ್ಲಿಂದ ಬಂದ ಕಾಸು ನಾವು ಇಡೀ ನಮ್ಮ ಕರ್ನಾಟಕ ಒಳಗಡೆ ಕೆಲವೊಂದು ಡಿಸ್ಟಿಕ್ಗೆ ಕೊಟ್ಟು ನಮ್ದು ಬಂದು ನಮ್ದು ಹುಬ್ಳಿ ನಮ್ಮ ಧಾರವಾಡ ಜಿಲ್ಲಾಕ್ಕೆ ಕೆಲವೊಂದು ದೊಡ್ಡ ದೊಡ್ಡ ಕೊಟ್ಟು ನಮ್ಮ ಬೇರಿದೇವ್ರ ಕಬ್ಬದಲ್ಲಿ ಒಂದು ನಂದಾದೀಪವನ್ನು ಎಲ್ರಿಗೂ ಬೆಳೆಸಕ್ಕೆ ಒಂದು ಅವಕಾಶ ಸಿಕ್ತು. ನಮಗೂ ಅದೊಂದು ಪ್ರೀತಿ ವಿಶ್ವಾಸ ನಮಗೂ ಇದೆ ಜಾಸ್ತಿ. ಅಯ್ಯಪ್ಪ ಕೊಟ್ಟಿದ್ದೇವೆ ಅಂತೇಳಿ ಆ ಖುಷಿ ನಮಗೂ ಇದೆ. ಇದೇ ಊರಿಗೆ ಕೊಟ್ಟಿದ್ದೇವೆ ಅಂತೇಳಿ ಅದೊಂದು ನಮ್ಗೆ ಖುಷಿ ಇದೆ. ಆಮೇಲೆ ಈಗ ನಿಮ್ಮ ಮಹಾಸಂಗಮ ಏನ್ ಮಾಡಿದ್ರಿ, ಸುಮಾರು ಎಷ್ಟು ಜನ ಮಾಲಾಧಾರಿಗಳು ಅಲ್ಲಿ ಭಾಗವಹಿಸಿದ್ರು? ಟೋಟಲ್ ಬೆಳಿಗ್ಗೆ ಒಂದು ಪ್ರವಚನ ಸಂತೋಷ್ ಗುರುಜಿ ಅಂತೇಳಿ ಬಿಜ್ಜೋಳಿಯವರು, ಶಿವಮೊಗ್ಗ ಡಿಸ್ಟಿಕ್ ತೀರ್ಥಹಳ್ಳಿ ತಾಲೂಕು ಭಾಗದವರು. ನಮ್ಮ ಸಂತೋಷ್ ಗುರುಜಿ ಅಂತೇಳಿ ಅವ್ರು ಕೆಲವೊಂದೆಲ್ಲ ಡಾಕ್ಟರ್ ಅವರು ಒಂದು ಸುಮಾರು ವರ್ಷಲಿಂದ ಅವರು ಒಂದು ಗುರುಜಿ ಆಕಾಸ್ ಒಂದು ಕಾರ್ಯಕ್ರಮ ಎಲ್ಲಾನು ನಡೆಸಿಕೊಡ್ತಾರೆ. ಅವರು ಆಲ್ಮೋಸ್ಟ್ ಸುವರ್ಣ ಟಿವಿ ಒಳಗಡೆ ಅವರೆಲ್ಲ ಸ್ಪೀಚ್ ಮಾಡಿದಾರ. ಅವ್ರು ಏನ್ ಮಾಡಿದ್ರು, ಒಂದು ಪ್ರವಚನ ಕೊಡ್ತೀನಿ ಅಂತ ಹೇಳಿದ್ರು. ಎಲ್ಲಾ ಗುರುಗಳು ಕೂಡಿಸ್ರಿ ಅಯ್ಯಪ್ಪನ ಬಗ್ಗೆ ಎಲ್ಲಾ ಮಾಹಿತಿ ತಿಳ್ಕೊಬೇಕು. ಕೆಲವೊಂದು ಗುರುಸ್ವಾಮಿಗಳು ಕೆಲವೊಂದು ಮಿಸ್ಟೇಕ್ ಮಾಡ್ತಾ ಇದಾರೆ, ಅವ್ರಿಗೆ ಒಳ್ಳೆ ಒಂದು ಮಾರ್ಗ ತೋರ್ಸೋನು. ಅವ್ರು ಪೀಠಾಧೀಶರು, ಅಯ್ಯಪ್ಪ ಸ್ವಾಮಿಗೆ ಪೀಠಾಧೀಶರು ಸಂತೋಷ್ ಗುರುಜಿ ಅವರು.
ಅವ್ರು ಮಾತಾಡಕ್ ನಿಂತ್ರೆ 2 ಅವರ್ ಅಲ್ಲ 3 ತಾಸು ಆದ್ರೂ ಎಂತ ಹೊಟ್ಟೆ ಹಸು ಇದ್ದ ಮನುಷ್ಯನು ಕೂಡ ಏನೈತಲ್ಲ ಆ ಮಾತು ಕೇಳ್ತಾನ ಅವ್ರು. ಕರೆಕ್ಟ್ ಕರೆಕ್ಟ್. ಸಂತೋಷ್ ಗುರೂಜಿ ಅವರು ಅವ್ರು ಏನಂತಂದ್ರು, ಇಲ್ಲ ನಾ ಪ್ರವಚನ ಕೊಡ್ತೇನೆ ಅಂದಾಗ ಏನೈತಲ್ಲ, ಬೆಳಿಗ್ಗೆ ಅವರು ಸಂತೋಷ್ ಗುರೂಜಿ ಅವರು ಒಂದು 2 ತಾಸು ಪ್ರವಚನ ಕೊಟ್ರು. ಪ್ರಮೋದ್ ಮುತಾಲಿಕ್ ಸಾಹೇಬರು ಅವರು ಬಂದ್ರು, ಅವರು ಸ್ವಲ್ಪ ಮಾತಾಡಿದ್ರು. ಶಬರೀಶ್ ಸ್ವಾಮಿಯರ್ ಅಂತೇಳಿ ಶಿವಮೊಗ್ಗದವರು, ಅವರು ಕೆಲವೊಂದ್ ಸ್ವಲ್ಪ ಮಾತಾಡಿದ್ರು. ಆನಂದ್ ಗುರುಸ್ವಾಮಿಯವರು ಕರ್ನಾಟಕದಲ್ಲಿ ಯಾರು ಮಾಡಿಲ್ಲ ಆ ಮಹಾಸಂಗಮ. ನಾವ್ ಅದನ್ನ ಹೆಚ್ಚಿನ ಜಾಸ್ತಿ ನಮ್ ಕೃತಜ್ಞತೆ ಹೇಳ್ಬೇಕಪ್ಪ ಅಂತಂದ್ರೆ ಶಿವಾನಂದ ಬಾರ್ಕಿ ಗುರುಗಳು ಅಂತಿದ್ದಾರೆ. ನಾ ಅವ್ರಿಗೆ ಎಷ್ಟು ಹೇಳಿದ್ರು ಕಮ್ಮಿ ಅವ್ರ ಬಗ್ಗೆ. ಈ ಕಾರ್ಯಕ್ರಮಕ್ಕೆ ಇಂಪಾರ್ಟೆಂಟ್ ವ್ಯಕ್ತಿ ಅಂತಂದ್ರೆ ಶಿವಾನಂದ ಬಾರ್ಕಿ ಸ್ವಾಮಿಯವರು. ಅವ್ರಿಗಿಂತ ಇಂಪಾರ್ಟೆಂಟ್ ವ್ಯಕ್ತಿ ಅಂತಂದ್ರೆ ಶಲೋಮ್ ಸ್ವಾಮಿಯರ್ ಅಂತಿದ್ದಾರೆ, ಅವ್ರು ಪ್ಯಾಡ್ ಮಾಸ್ತರ್. ಇದೆಲ್ಲಾ ಮೂಲ ಕಾರಣ ಇಷ್ಟೆಲ್ಲಾ ನಮ್ದು 1 ವರ್ಷ ಒಳಗಡೆ ನಾವ್ ಇಷ್ಟೆಲ್ಲಾ ನಮ್ ಊರು ಬೆಳಕಿಗೆ ಬರ್ಬೇಕಪ್ಪ. ನಮ್ದು ಇವತ್ತಿಷ್ಟು ನಾವು ಎಲ್ರಿಗೂ ನಾವು ಒಬ್ಬರು ಬೈರೇಜರಕೊಪ್ಪದ ಮಾಲಾಧಾರಿ ಮುತ್ತುಸ್ವಾಮಿ ಅಂತ ಅದಾರ, ನಾರಾಯಣ ಗುರುಸ್ವಾಮಿ ಅಂತ ಅದಾರ ಅಂತ ಕಾರಣ ಗುರುತಿಸಿದ್ದೆ ನಮ್ಮ ಅವರು ಶೆಲ್ವಂ ಪ್ಯಾಡ್ ಮಾಸ್ಟರ್. ನಮ್ಗೆಲ್ಲಾ ಪರಿಚಯ ಮಾಡಿಕೊಟ್ಟಿದ್ದೆ ಅವರು. ಅವ್ರ ಶಿವಾನಂದ ಬಾರ್ಕಿ ಸ್ವಾಮಿ ಅವರು, ಅವ್ರಿಗೇನೋ ನಾವು ಒಂದು ಒಳ್ಳೇದ್ ಮಾಡಿದ್ವಿ, ಅವರು ನಮ್ ಕೂಡ ಏನಂತಾರೆ ಈ ಕಾರ್ಯಕ್ರಮ ನಮ್ಗೆ ಸಪೋರ್ಟ್ ಮಾಡಿದ್ರು. ಅದೇ ರೀತಿಯಾಗಿ ನಮ್ಮ ಈಗ ನೀವು ಏನು ಮಹಾಸಂಗಮ ಏನು ಮಾಡಿದ್ರಿ, ಇದನ್ನ ಎಷ್ಟ ದಿವಸದಿಂದ ಎಷ್ಟು ತಿಂಗಳಿಂದ ತಯಾರಿ ಮಾಡಿದ್ರಿ? ಹೋದ ವರ್ಷ ಶಬರಿಮಲೆ ಹೋಗಿ ಬಂದ ತಕ್ಷಣ ಫೆಬ್ರವರಿ ಒಳಗಡೆನೆ 2ನೇ ತಿಂಗಳಲ್ಲಿ ಈ ಕಾರ್ಯಕ್ರಮಕ್ಕೆ ನಾವು ಹೆಜ್ಜೆ ಇಟ್ಟಿದ್ದು. ನಿರಂತರವಾಗಿ ಪ್ರತಿಯೊಬ್ಬ ಒಂದು ಜಿಲ್ಲೆ ಹೋಗಕ್ಕೆ ಎಲ್ಲಾ ಗುರುಸ್ವಾಮಿಗಳು ಭೇಟಿಯಾಗಿ ಬಂದಿದ್ದೇವೆ. ಪ್ರತಿಯೊಬ್ಬರಿಗೂ ಮುಂಚೆ ಒಂದ್ಸತಿ ಬುಕ್ ಮಾಡ್ಕೊಂಡ್ ಬಂದಿವಿ. ನಮ್ಮ ಪೂಜೆಗೆ ನೀವು ಬರ್ಲೇಬೇಕು, ಯಾರು ನೀವು ಬುಕ್ ಮಾಡ್ಕೊಳಕ್ ಹೋಗ್ಬೇಡಿ, ನಿಮ್ಮ ಪೂಜೆ ಯಾವ ಇಟ್ಕೊಳಕ್ ಹೋಗ್ಬೇಡಿ. ಒಂದ್ಸತಿ ಬಂದ್ ಎಲ್ಲಾರಿಗೂ ಮೀಟ್ ಆಗಿ ಬಂದ್ವಿ. ಅಂದ್ರೆ ಡೇಟ್ 18ನೇ ತಾರೀಕಿಗೆ ಬಿಟ್ರಿ, ಜನವರಿ 18ನೇ ವರ್ಷ ಅಂದಾಗ 18ನೇ ತಾರೀಕಿಗೆ ಮಾಡೋದು. ಹೌದು, ಅವಾಗ ಡೇಟ್ ಫೈನಲ್. ಅವಾಗ ನಂದು ತಲೆಯಲ್ಲಿ ಏನ್ ಇಟ್ಕೊಂಡಿದ್ದೆ, ಇದು ಫೆಬ್ರವರಿಯಲ್ಲಿ 18ನೇ ತಾರೀಕು ಪೂಜೆ ಇಟ್ಕೋಬೇಕು. ನಾ 18ನೇ ತಾರೀಕು ಮಾಲೆ ಹಾಕೋಬೇಕು, 18ನೇ ತಾರೀಕು ಪೂಜೆ ಇಟ್ಕೋಬೇಕು, ಆಮೇಲೆ 18 ತುಪ್ಪದಕಾಯಿ ಶಬರಿಮಲೆಗೆ ತಗೊಂಡು ಹೋಗ್ಬೇಕು. ನಾವ್ ಹೊಳ್ಳಿ ಶಬರಿಮಲೆಯಿಂದ ಹೊಳ್ಳಿ ಬಂದ್ರು ಮಾಲೆ ತೆಗೆದು 18ಕ್ಕೆ ತೆಗಿಬೇಕಂತೇಳಿ ನಂದೊಂದು ಮೇನ್ ಸೆಟ್ ಇತ್ತು. ಒಂದು 18ನೇ ವರ್ಷ ಮಾಡಿದೆ. ಮುಂದೆ ನಾನು ಇರ್ತೇನು ಬಿಡ್ತೇನೆ ಸೆಕೆಂಡ್ರಿ, ಅದ ಅಯ್ಯಪ್ಪನ ಲೀಲೆ. ಆದ್ರ ಈ ಸಿಕ್ಕಿದ್ದ ಅವಕಾಶ ನನ್ನ ಜನ್ಮ ಇದೆ ಅಲ್ಲ, ಆ ಅಯ್ಯಪ್ಪ ಸ್ವಾಮಿಗೆ ನಾನು ಒಂದು ಒಳ್ಳೆ ವ್ರತ ಮಾಡ್ಬೇಕು. ಒಂದು ಆಧ್ಯಾತ್ಮಿಕವಾಗಿ ನಾನು ಒಳ್ಳೆ ವ್ರತಗಳನ್ನು ಮಾಡಿದ್ ಹೋದ್ರೆ ನನ್ನ ಅಯ್ಯಪ್ಪ ಸ್ವಾಮಿ ನನ್ನ ಮನಸ್ಸಿಗೆ ಶಾಂತಿ ಆದ್ರೆ ಸಾಕು. ನಾನು ಇನ್ನೊಬ್ಬರಿಗೋಸ್ಕರ ಶಾಂತಿ ಆಗೋದು ನನಗೆ ಬೇಕಾಗಿಲ್ಲ. ಅದ್ ಅಯ್ಯಪ್ಪ ಗೊತ್ತು, ನನಗೆ ಗೊತ್ತು. ನಾನು ಏನ್ ಮಾಡ್ತಾ ಇದ್ದೇನೆ ವ್ರತ, ಅದ್ ನನ್ನ ಮನ್ಸಿಗೆ ಶಾಂತಿ ಇರ್ಬೇಕು. ಯಾಕೆ ನನ್ನ ಮನ್ಸು ಶಾಂತಿ ಇದ್ರೆ ನಾ ಇನ್ನೊಬ್ಬರಿಗೆ ಹೇಳಕ್ ಸಾಧ್ಯ. ಆ ಉದ್ದೇಶಕ್ಕೋಸ್ಕರ ಏನ್ ಮಾಡಿದೆ, ಒಂದು ಕೆಲವೊಂದು ವ್ರತಗಳನ್ನೆಲ್ಲ ಪಾಲಿಸ್ಬೇಕಂತೇಳಿ ನಾನು ಫೆಬ್ರವರಿ ಡಿಸಿಷನ್ ತಗೊಂಡೆ. ಪ್ರತಿಯೊಂದು ಗುರುಸ್ವಾಮಿಗಳು, ದೊಡ್ಡ ಹಿರಿಯ ಗುರುಸ್ವಾಮಿಗಳಿಗೆ ಮುಂಚಿನ ಹೋಗಕಾಸ ನಾವು ಡೇಟ್ ಶಿವಾನಂದ ಬಾರ್ಕಿ ಸ್ವಾಮಿ ಕರ್ಕೊಂಡು ಎಲ್ಲಾ ಡೇಟ್ ಫಿಕ್ಸ್ ಮಾಡ್ಕೊಂಡ್ ಬಂದೆ. ಮತ್ತೆ ಒಂದ್ಸತಿ ಕಾರ್ಡ್ ಕೊಡಕ್ಕೆ ಮತ್ತೊಂದ್ಸತಿ ಅವ್ರ ಕಡೆ ಹೋಗಿ ಕಾರ್ಡ್ ಕೊಟ್ಟು ಪ್ರತಿಯೊಬ್ಬರಿಗೂ ದಯವಿಟ್ಟು ನಮ್ಗೆ ಬಂದು ನೀವು ಆಶೀರ್ವಾದ ಮಾಡಲೇಬೇಕಪ್ಪ ಅಂತಂತೇಳಿ ಮಾಲೆ ಹಾಕಿದ್ಮೇಲೆ ನಮ್ಮ ನಾರಾಯಣ ಗುರುಸ್ವಾಮಿ ನನ್ನ ಜೊತೆ ಭಾಗಿಯಾಕ ಅವರು ಪಾಪ ಬಾಳ ಓಡಾಡಿದ್ರು ನಮ್ಮ ಜೊತೆ ಎಲ್ಲಾ ಕಡೆನೂ. ಯಾಕಂದ್ರೆ ಅವ್ರಿಗೂ ನಮ್ಗೆ ಗುರುತಿಸ್ಬೇಕಾಗಿತ್ತು ನಾರಾಯಣ ಗುರುಸ್ವಾಮಿಗೆ. ನಮ್ಮ ಮಾಲಾಧಾರಗಳು ನಮ್ಮ ಜೊತೆಗಿದ್ದ ನಮ್ಮ ರವಿ ಸ್ವಾಮಿ ಆಯ್ತು, ನಮ್ಮ ಮಂಜು ತಮ್ಮದಂಡಿ ಸ್ವಾಮಿ ಆಯ್ತು, ಗುರುಸಿದ್ ಮಾಯ್ಕರ್ ಸ್ವಾಮಿ ಆಯ್ತು, ಶಿವಾನಂದ ಮಾನಿ ಆಯ್ತು, ಸುಮಾರು ನಮ್ಮ ಮಾಲಾಧಾರಗಳು ಅದಾರ. ಪ್ರತಿಯೊಬ್ಬರು ಅವ್ರು ನಮ್ಮ ಹತ್ರ ಬಂದ ಹಿಂದ ನಾನಿದ್ದೀನಿ ಅಂತೇಳಿ ನನಗೆ ಹಿಂದ್ ಸಪೋರ್ಟ್ ಮಾಡಿ ಕಾಸ ಇವತ್ತು ಕಾರ್ಯಕ್ರಮ ಯಶಸ್ವಿ ಆಗ್ಬೇಕಪ್ಪ ಅಂತಂದ್ರೆ ಹಿಂದ ನಮ್ಮ ಬೇರಿದರಕೊಪ್ಪದ ಒಳಗಡೆ ಮಾಲಾಧಾರಿ ಏನದಾರ ನನ್ನ ಹಿಂದಿದ್ದವ್ರ ಬಹಳ ಶ್ರಮ ಇದೆ. ಅವರೆಲ್ಲ ಕಷ್ಟಪಟ್ಟ ಕಾಸ ಈ ಕಾರ್ಯಕ್ರಮ ಸಕ್ಸಸ್ ಮಾಡಿಕೊಟ್ರು. ಯಾಕಂದ್ರೆ ಅಲ್ಲಿಂದ ನಾನು ಓಡಾಡ್ಕೊಂಡೆ ವರ್ಷಗಟ್ಟಲೆ ಪಾಪ ನಾ ಅವ್ರಿಗೆ ಹಿಂಸೆ ಕೊಡಕ್ ನನಗ ಇಷ್ಟ ಇಲ್ಲ. ನಾ ಏನ್ ಮಾಡಿ ಅಲ್ಲಿಂದ ನನ್ನ ಪ್ರತಿಯೊಂದು ನಮ್ದು ಬಿಸ್ನೆಸ್ ಸ್ವಲ್ಪ ಸೈಡ್ ಇಟ್ಟ ಕಾಸ ನಾನು ಈ ಕಾರ್ಯಕ್ರಮ ಸಕ್ಸಸ್ ಆಗ್ಬೇಕು. ಮತ್ತೆ ಮುಂದಿನ ವರ್ಷ ಅಯ್ಯಪ್ಪ ಸ್ವಾಮಿ ಕೊಟ್ಟೆ ಕೊಡ್ತಾನೆ ನನಗೆ. ನಾ ಇವತ್ತು ಏನ್ ಕಷ್ಟಪಟ್ಟಿದ್ದೀನಲ್ಲ ಮುಂದಿನ ವರ್ಷ ನಂಗೆ ಅಯ್ಯಪ್ಪ ಸ್ವಾಮಿ ಕೊಡ್ತಾನೆ. ಆ ನಂಬಿಕೆಗೋಸ್ಕರನ ನಾನು ಇಡೀ ಒಂದು ವರ್ಷ ನಾವು ಕೊಪ್ಪಳ ಅಜ್ಜಾರು ನಮಗೆ ಬುಕ್ ಆಗಿದ್ರು, ಸಿದ್ದೇಶ್ವರ ಮಠದ ಅಜ್ಜಾರು. ಅವ್ರದ್ದು ಪಾಪ ಒಂದು ಮೌನ ವ್ರತ ಒಳಗೆ ಅಂತ ಅವ್ರದ್ದು ಬರಕ್ ಆಗಿಲ್ಲ, ಅವ್ರನ್ನು ಕನ್ಫರ್ಮ್ ಮಾಡಿದ್ವಿ, ಅವ್ರು ಬರ್ತೇನೆ ಇದ್ರು. ಸಾಲ್ಮಾ ತಿಮ್ಮಕ್ಕ ಅವ್ರು ಪಾಪ ಬರ್ತೇನೆ ಅಂತೇಳಿ ಅವ್ರದ್ದು ಕನ್ಫರ್ಮ್ ಆಗಿತ್ತು. ಅವ್ರ ಹತ್ರ ಬೆಂಗಳೂರು ವಿಕಾಸ್ ಅವ್ರಿಗೆ ಫೈನಲ್ ಮಾಡ್ಕೊಂಡ್ ಬಂದಿದ್ವಿ. ಅವ್ರು ಡೇಟ್ ಫಿಕ್ಸ್ ಆಗಿತ್ತು. ಪಾಪ ಅವರು ದೇವ್ರು ವಿದೇಶ ಅದೇನ್ ಮಾಡಕ್ ಆಗ್ಲಿಲ್ಲ. ಅದು ವಯಸ್ಸು ಪಾಪ 114 ತಾಯಿಗೆ ಏಜ್, ಅದು ಏನ್ ಮಾಡಕ್ ಆಗಲ್ಲ. ದರ್ಶನ ಕೂಡ ಆಯ್ತು, ಪಾಪ ಬರ್ತೇನೆ ಅಂತ ಹೇಳಿದ್ರು. ಅದೊಂದು ಅಷ್ಟೇ ನಿರ್ಲಕ್ಷ್ಯನ ಆಸೆ ನಮ್ದಿತ್ತು. ಭಗವಂತನ ಇಚ್ಛೆ ಅದು. ನಮಗೆ ಕೆಲಸ ಯಶಸ್ವಿಯಾಗೈತಿ. ಭಗವಂತ ಯಾರನ್ನ ಯಾವ ಸಂದರ್ಭಕ್ಕೆ ಯಾರನ್ನ ಕಳಿಸ್ಬೇಕು, ಯಾರನ್ನ ಇದ್ ಮಾಡ್ಬೇಕು ಆ ಕಾರ್ಯಕ್ರಮಕ್ಕೆ ಅಂತೇಳಿ ಅವನ ಇಚ್ಛೆ ಅದ. ಅದ್ರ ಒಟ್ಟು ಯಶಸ್ವಿ ಆಯ್ತು ನಿಮ್ ಕಾರ್ಯಕ್ರಮ ಎಲ್ಲ ನಾವು ನೋಡಿವಿ.
ಯಶಸ್ವಿ ಆತ. ಅದು ಒಂದು ಐತಿಹಾಸಿಕನ ಆಗಿ ಹೋತ ಮತ್ತೆ ಉಳಿತಿ ಬೇರಿದೇವ್ರ ಕುಪ್ಪದೊಳಗ. ನಮ್ದು ಬೇರೆದೇವ್ರ ಕುಪ್ಪದ ಗುರು ಹಿರಿಯರಿಗೆ ಎಷ್ಟು ನಮ್ ತಲೆ ಮೇಲೆ ಆಶೀರ್ವಾದ ಇದೆಯಲ್ಲ, ಹೌದೌದು ಆ ಕಾರ್ಯಕ್ರಮ ಸಕ್ಸಸ್ ಮಾಡಕ್ ನಮಗೂ ಅನುಕೂಲ ಆಯ್ತು. Correct. ನಮ್ಮ ಬೇರೆದೇವ್ರ ಕುಪ್ಪ ಗ್ರಾಮದ ಗುರು ಹಿರಿಯರು ಬಂದು ನನಗೂ ಅವ್ರದ್ದು ಒಂದು ಆಶೀರ್ವಾದ ಸಿಕ್ತು. ಕರೆಕ್ಟ್. ಎಲ್ಲಾ ಗುರುಗಳು ಮಾಲಾಧಾರ ಗುರುಗಳು ಆಶೀರ್ವಾದ ಸಿಕ್ತು. Correct. ನನಗೂ ಬಹಳ ಖುಷಿ ಆಯ್ತು. ಯಾಕಂದ್ರೆ ಈ ಕಾರ್ಯಕ್ರಮ ನಾನು ಮುಂದೆ ಮಾಡ್ತಿದ್ನಿಲ್ಲೋ ಗೊತ್ತಿಲ್ಲ, ಹಿಂದೂ ಮಾಡಕ್ಕೆ ಆಗಿಲ್ಲ. ಈಗ ಸಕ್ಸಸ್ ಆಗಿದ್ದಕ್ಕೆ ನನಗೂ ತುಂಬಾ ಸಿಕ್ಕಾಪಟ್ಟೆ. ನಂಗೆ ಅಯ್ಯಪ್ಪ ಸ್ವಾಮಿ ಬಗ್ಗೆ ಎಷ್ಟು ಹೇಳಿದ್ರು ಕಮ್ಮಿನೇ. ಯಾಕಂದ್ರೆ ನಾವು ಸಾಯಿ ಮಠನು ನಾ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕೋ ಇವತ್ತು ನಾಳೆ ನಮ್ದು ಆಯಸ್ಸು ಮುಂದಿನ ವರ್ಷ ಅಷ್ಟೇ ಇದೆ ಅಂತಂದ್ರೆ ನಾ ಅಯ್ಯಪ್ಪ ಸ್ವಾಮಿ ಹೌದೌದು ಅಂತೇಳಿ ಸಾಯೋದು. Correct, ನಮ್ದು ಅದು ಇದ್ರೊಳಗೆ ಬಂದ್ಬಿಟ್ಟಿದೆ. ಕರೆಕ್ಟ್. ಯಾಕಂದ್ರೆ ಅವ್ರಲಿಂತ ನಾವು ಇವತ್ತು ಅನ್ನ ಉಂತದೇವೆ ಅಂತಂದ್ರೆ ನಮ್ಗೆ ಅಯ್ಯಪ್ಪ ಸ್ವಾಮಿನ ಕಾರಣ. ಹೌದೌದು ಯಾಕಂದ್ರೆ ನಾವು ಸಾಯೋವರೆಗೂ ಅಯ್ಯಪ್ಪ ಸ್ವಾಮಿಯನ್ನು ಮರೆಯಲ್ಲ. Correct. ಅದಕ್ಕೋಸ್ಕರ ಆ ಕಾರ್ಯಕ್ರಮ ಯಶಸ್ವಿ ಆಯ್ತು. Correct. ಅದೇ ನಮ್ಮ ಗುರು ಹಿರಿಯರಾಗ್ಲಿ, ನಮ್ಮ ಬಂಧು ಬಳಗ ಆಗ್ಲಿ, ನನ್ನ ಹಿಂದಿರು ಎಲ್ಲ ನನ್ನ ಮಾಲಾಧಾರ ಬಂಧು ಬಳಗ ಆಗ್ಲಿ, ಎಲ್ಲರೂ ಬಂದು ನಿಂತು ಮಾಡಿ ಈ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಟ್ರು. ನಮಗೂ ಒಂದು ಬಹಳ ಖುಷಿ ಆಯ್ತು. ನಮ್ಮ ಊರಿಗೂ ಒಳ್ಳೇದಾಯ್ತು. ಒಂದು ಜ್ಯೋತಿ ಕೊಟ್ಟಿದ್ದಾಗ್ಲಿ, ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾಗ್ಲಿ, ಒಂದು ಯಾವುದೋ ಅಡೆತಡೆಗಳು ಇಲ್ಲಂಗೆ ಎಲ್ಲ ಯಶಸ್ವಿ ಆಗಿದ್ದಕ್ಕೆ ನಾ ಎಷ್ಟು ಕೋಟಿಗಟ್ಲೆ ನಾನು ನಮ್ಮನ್ನ ಹೇಳಿದ್ರು ಕಮ್ಮಿನೇ ಈ ಕಾರ್ಯಕ್ರಮಕ್ಕೆ. ಹೌದೌದು ಇಲ್ಲಿಯವರೆಗೂ ನಮ್ಮ ಜೋಡಿ ಸಂದರ್ಶನವನ್ನ ಮಾಡಿರ್ತಕ್ಕಂಥ ನಮ್ಮ ಭೈರಿದೇವರಕೊಪ್ಪ ಗ್ರಾಮದ ಮುತ್ತು ಕುರುಬರ್ ಸ್ವಾಮಿ ಅವರಿಗೆ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ತುಂಬಾ ಧನ್ಯವಾದಗಳು ಗುರುಗಳೇ. ಸ್ವಾಮಿ ಶರಣಮಯ್ಯಪ್ಪ. ನಮ್ಮ ಪೂಜ್ಯ ಶ್ರೀ ನಾರಾಯಣ ಗುರುಸ್ವಾಮಿ ಅವರು ಹಾಗೂ ಮುತ್ತು ಕುರುಬರ್ ಗುರುಸ್ವಾಮಿಗಳ ಪಾದಡಿಯಲ್ಲಿ ಬೆಳೀತಿರ್ತಕ್ಕಂತಹ ಕಾರ್ಯಕರ್ತರು. ಮೊನ್ನಿನ ಮಹಾಸಂಘ ಮಾಡಿದಿವಲ್ಲ, ಅದರಿಂದ ಇವತ್ತು ನಮ್ಮ ಕರ್ನಾಟಕದಲ್ಲಿ ಆಗ್ಲಿ, ನಮಗೆ ಧಾರವಾಡ ಜಿಲ್ಲಾಕ್ಕಾಗ್ಲಿ ನಮ್ದು ಒಂದು ಸೇವಾ ಸಂಘ ಐತಿ. ಅಂದ್ರೆ ಅಯ್ಯಪ್ಪ ಸ್ವಾಮಿ ಸಂಘ ಐತಿ. ಒಳ್ಳೆ ಬರಿದರ ಗುಪ್ಪದಲ್ಲಿ ಅಯ್ಯಪ್ಪ ಸ್ವಾಮಿ ಗುಡಿ ಐತಿ ಅಂತೇಳಿ ಬೈಕಿ ಬಂದೈತಿ. ಒಂದಿದ್ದು. ಎರಡನೇ ಹೇಳ್ಬೇಕಂತಂದ್ರ ಪ್ರತಿಯೊಬ್ರು ಮಾಲಾಧಾರಿಗಳು ಯಾವ ರೀತಿ ವ್ರತ ಮಾಡ್ಬೇಕು, ಏನು ಹೆಂಗೆ ಅಂತೇಳಿ ಪ್ರತಿಯೊಬ್ರು ನಮ್ಮ ನಾರಾಯಣ ಗುರುಸ್ವಾಮಿ ಆಗಿರ್ಬೋದು, ಆಮೇಲೆ ನಮ್ಮ ಮುತ್ತು ಗುರುಸ್ವಾಮಿ ಆಗಿರ್ಬೋದು, ಪ್ರತಿಯೊಬ್ಬರಿಗೆ ಮಾರ್ಗದರ್ಶನ ನೀಡ್ತಾರೆ. ಅವ್ರ ಮಾರ್ಗದರ್ಶನವನ್ನ ಪ್ರತಿಯೊಬ್ರು ಬೆಳಿತಾ ಇದ್ದೇವೆ ಇವಾಗ. ಅಯ್ಯಪ್ಪ ಸ್ವಾಮಿ ಸೇವಾ ಮಾಡೋದ್ರಿಂದ ಪ್ರತಿಯೊಬ್ರು ನಾವು ಏನ್ ಮೊದ್ಲಿದ್ವಲ್ಲ ಇವಾಗ ಆ ಟೈಪ್ ಇಲ್ಲ, ಒಂದು ಇಂಪ್ರೂವ್ಮೆಂಟ್ಗೆ ಕಾರಣ ಆಗೈತೆ ಇವಾಗ ಸದ್ಯ ಹೇಳ್ಬೇಕಂದ್ರೆ. ಮೊನ್ನೆ ಮಹಾಸಂಗಮದಿಂದ ಪ್ರತಿಯೊಬ್ಬರು ಆಶೀರ್ವಾದ ಸಿಕ್ತು ಒಂದು. ಆಮೇಲೆ ನಮ್ಗೆ ಪ್ರತಿ ಟೈಮು ನಮ್ ಗುರುಗಳು ಏನ್ ಹೇಳ್ತಾರಪ್ಪ ಅಂದ್ರ ಆಳಾಗಿ ದುಡಿ ಅರಶನಾಗಿ ತಿನ್ನ ಅಂತ ಹೇಳ್ತಿದ್ರು. ಸಂದರ್ಭದಲ್ಲೇ ನಮ್ಗ ಸಾಲಿಕರ್ಷಿ ಗುರುಗಳಾಗಿರ್ಬೋದು, ಮನೆ ತಂದೆ ತಾಯಿಗೆ ಆಗಿರ್ಬೋದು, ಅದನ್ನೇ ಹೇಳ್ಕೊಂಡ್ ಬಂದ್ರು. ಇವಾಗ ನಮ್ ಮಾಲಾಧಾರಣೆ ಆದ್ಮೇಲೂ ಆ ಮಾತು ಹೇಳೋದ್ರಿಂದ ನಾವ್ ಇವತ್ತು ಪ್ರತಿಯೊಂದು ಹೆಜ್ಜೆ ಇಡ್ಬೇಕಾದ್ರು ಅವ್ರ ಮಾತಿನಿಂದ ನಡಿತೀವಿ. ಹೆಂಗಪ್ಪ ಏನ್ ಅಂತೇಳಿ ಈ ಮೊನ್ನೆ ಮಹಾಸಂಗಮ ನೋಡಿದ್ಮೇಲೆ ಕೆಲವೊಬ್ರು ಶಬರಿಮಲೆ ಹೋಗಿ ಆಗ್ತಿರಲ್ಲ. ಆ ಮಹಾಸಂಗಮ ಮಾಡಿದ ಉದ್ದೇಶ ಯಾವ ತರ ಆಗ್ಬಿಡತ್ತೆ ಅಂದ್ರೆ, ಹೋಗದೆ ಅಲ್ಲಿ ಏನು ನೋಡ್ಬೇಕತ್ತಲ್ಲ ಇದನ್ನೆಲ್ಲ ತೋರಿಸ್ಬಿಟ್ರಿ ಇಲ್ಲಿ ಈ ಮಹಾಸಂಗಮದಲ್ಲಿ. ಪ್ರತಿಯೊಬ್ಬ ಗುರುಗಳು ಹೇಳಿದ ಮಾತಂತೂ ಪ್ರತಿಯೊಬ್ಬರು ಮನಸ್ಸಿಗೆ ಮುಟ್ಟಿ ಯಾಕೆ ಮಾಲೆ ಹಾಕ್ಬೇಕು, ಎದುರ್ಸೋ ಮಾಲೆ ಹಾಕ್ಬೇಕು, ಮಾಲೆ ಹಾಕಿದ್ರೆ ಯಾವ ತರ ವ್ರತ ಮಾಡ್ಬೇಕು, ಏನು ಎಂತ ಒಬ್ಬ ಗುರು ಹಿರಿಯರಿಗೆ ಆಗಿರ್ಬೋದು, ಮನೆ ತಂದೆ ತಾಯಿಗೆ ಆಗಿರ್ಬೋದು, ಆಮೇಲೆ ಪ್ರತಿಯೊಬ್ಬರು ಹೊರಗಡೆ ಬರ್ತವ ಜನದ ಜೊತೆ ಆಗಿರ್ಬೋದು, ಆಮೇಲೆ ಪ್ರತಿಯೊಬ್ಬರು ಚಟ ಮಾಡಿ ಏನೋ ಹಾಳಾಗ್ತಿದ್ರು. ಅಂಥವ್ರಿಗೆ ಒಂದು ದಾರಿ ತಂದ್ಬಿಟ್ರು ಆ ಮಹಾಸಂಗಮದಿಂದ. ಯಾವ ತರ ಒಂದು ಪ್ರವಚನ ಕೊಟ್ರೆ ಸಂತೋಷ್ ಗುರುಸ್ವಾಮಿ ಏನ್ ಪ್ರವಚನ ಕೊಟ್ರಲ್ಲ, ಅವ್ರ ಪ್ರತಿಯೊಂದು ನುಡಿ ಆಗ್ಲಿ ಒಬ್ಬ ಮನುಷ್ಯನ ಮನಿ ಬೆಳಗ್ ಬಿಟ್ಟದ ಪ್ರತಿಯೊಂದು ನುಡಿ. ಇವ್ರು ತಂದಿರಂತ ಜ್ಯೋತಿ ಸತೆ ಶಬರಿಮಲೆ ಹತ್ತಕ್ಕಂಥ ಜ್ಯೋತಿಗಳು ಅಂತಂದ್ರಲ್ಲ, ಪ್ರತಿಯೊಬ್ಬರು ನಂದಾದೀಪವಾಗಿ ಇವತ್ತು ಉರಿತಾ ಇದೆ. ಆ ಜ್ಯೋತಿ ಇರೋದ್ರಿಂದ ಕೆಲವೊಬ್ರು ಮನೆಗೆ ಲಘು ಬೇಗ ಮನಿ ಮುಟ್ಟಿ ಆ ಮನೆಯಿಂದೆಲ್ಲ ಸುಖ ಶಾಂತಿ ನೋಡಿ ಆ ಖುಷಿಯನ್ನ ಮೋಸ ಆಗ್ತದ್ರ ಇವತ್ತು. ಕೆಲವೊಬ್ರು ಬಂದ್ರಿ ಕೆಲಸ ಅವ್ರದಿನ ಕೆಲಸ ಇತ್ತಪ್ಪ ಮುಗಿಸ್ಬಿಡೋದು ಲೇಟ್ ಆಗಿತ್ತು ಅಂತ ಟೈಮ್ ಅವ್ರು ಕಾಯ್ಕೊಂಬರತ್ತಿ ಇವತ್ತು ಆ ಜ್ಯೋತಿ ಐತೆ ಅನ್ನೋ ಮನೆ ಒಂದು ಉದ್ದೇಶದಿಂದ ದೇವ್ರ ಅವ್ನ ಕಾಯ್ತಾ ಇದ್ದಾನೆ. ಈ ಮೊನ್ನೆ ಮಹಾಸಂಗಮ ಏನ್ ನೋಡಿದ್ವಲ್ಲ, ಪ್ರತಿಯೊಬ್ರು ಶಬರಿಮಲೆ ಹೋಗಿ ಬಂದಂಗೆ ಆಗ್ತೈತೆ ನಮ್ಗೆ. ನಮ್ಮ ಪೂಜ್ಯ ಶ್ರೀ ನಾರಾಯಣ ಗುರುಸ್ವಾಮಿಗಳು ಹಾಗೂ ಮತ್ತು ಕುರುಬ ಗುರುಸ್ವಾಮಿಗಳ ಪಾದಡಿ ಬೆಳೆತಿರ್ತಕ್ಕಂಥ ಹೂಗಳು ನಾವು ಪ್ರತಿಯೊಬ್ಬರಿಗೂ ಅವ್ರ ಆಶೀರ್ವಾದ ಸಿಗ್ಲಿ. ದೇವ್ರು ಇನ್ನೂ ಹೆಚ್ಚಿನ ಶಕ್ತಿ ಅವರಿಗೆ ಸೇವಾ ಮಾಡೋ ಶಕ್ತಿ ಕೊಟ್ಟು ಪ್ರತಿಯೊಬ್ಬರು ಮನಿ ನಮ್ದಾದೀಪವಾಗಿ ಅವ್ರು ಬೆಳಗ್ತಾ ಇರೋ ಒಂದು ಮಾತುಗಳಾಗಿರ್ಬೋದು, ಹಿತನುಡಿಗಳಾಗಿರ್ಬೋದು ಕೊಟ್ಟು ಪ್ರತಿಯೊಬ್ಬರು ಮಾಲಾಧಾರಿಗಳ ಮೇಲೆ ಅವ್ರ ಆಶೀರ್ವಾದ ಇಟ್ಟು ಪ್ರತಿಯೊಬ್ಬರು ಮಾಲಾಧಾರಿಗೂ ಸೇವಾ ಮನೋಭಾವ ಕೊಟ್ಟು ಸುಖ ಶಾಂತಿ ನೆಮ್ಮದಿ ಕೊಡ್ಬೇಕೆಂದು ಆ ಭಗವಂತಲ್ಲಿ ಕೇಳ್ಕೊತೀವಿ. ಸ್ವಾಮಿ ಶರಣಮಯ್ಯಪ್ಪ. ಸ್ವಾಮಿ ಶರಣಂ. ಸ್ವಾಮಿ ಶರಣಮಯ್ಯಪ್ಪ. ನಮ್ಮ ಮುತ್ತು ಕುರುಬರ್ ಸ್ವಾಮಿ ಅವರ ನನ್ನ ಪ್ರೀತಿಯ ಶಿಷ್ಯನಾದ ಮಹಾಸಂಗಮವನ್ನು ನನ್ನ ಜೀವನದಲ್ಲಿ ಅಂತ ಸಂಗಮವನ್ನು ನೋಡುತ್ತೇನೆಂದು ಕನಸು ಮನಸ್ಸಿನಲ್ಲಿ ಕಂಡಿರಕ್ಕಿಲ್ಲ. ಆದ್ರೆ ನನ್ನ ಪ್ರೀತಿಯ ಶಿಷ್ಯನಾದ ಹಾಗೂ ಭಾರತೀಯ ಅಯ್ಯಪ್ಪ ಸೇವಾ ಸಂಘದ ರಾಷ್ಟ್ರೀಯ ಕಾರ್ಯದರ್ಶಿ ಆದಂತ ಶ್ರೀ ಶಿವಾನಂದ ಬಾರಿಕೇರ ಸ್ವಾಮೀಜಿ ಅವರಿಗೂ ನನ್ನ ಅನಂತ ನಮಸ್ಕಾರಗಳು. ಅಂದ್ರೆ ನಮ್ಮ ಊರಲ್ಲಿ ಇಂಥದೊಂದು ಆಗಿದೆ ಅಂತಂದ್ರೆ ಶಬರಿಮಲೆದಾಗ ಏನಾಗೈತಲ್ಲ ಅಲ್ಲಿ ಆಗುವಂತಂದ್ರೆ ನಮ್ಮ ಊರ್ ಒಳಗಾಗಿದೆ. ಈಗ ಇಂಥ ಖುಷಿ ನೋಡ್ಬೇಕಂದ್ರ ನಾ ಅಂತ ಶಿಷ್ಯನ ಪಡೆದಿದ್ದಕ್ಕೂ ಬಹಳ ಧನ್ಯ ಆಗೇನಿ. ಅಂತ ಶಿಷ್ಯ ಅಂದ್ರೆ ನಮ್ಮ ಬೈರಿಕೊಪ್ಪದಲ್ಲಿ ಹಂಗ ಬೆಳೆಯುವಂತ ಇರಲಿ. ಅವಾಗ ನಮ್ಮ ಊರಾಗ ಒಂದ್ ಟೈಮ್ದಾಗ ಬೈರಿಕೊಪ್ಪದಾಗ ಅಯ್ಯಪ್ಪ ಸ್ವಾಮಿಗಳು ಅಂತಂದ್ರ
ಕೇವಲವಾಗಿ ನೋಡ್ತಿದ್ರು. ಗುರುಸ್ವಾಮಿ ಆದವನು ನಾನು ಒಂದ್ ಸ್ವಲ್ಪ ಬೇಜಾರಾಗ್ತಿದ್ದೆ, ಏನಪ್ಪಾ ಇದು ಅಂತೇಳಿ. ಆದ್ರೆ ಈಗಿನ ಮಟ್ಟಿಗೆ ಶಿವಾನಂದ ಅಜ್ಜಾರ ಆಶೀರ್ವಾದದಿಂದ, ಗುರುಹಿಯರ ಆಶೀರ್ವಾದದಿಂದ, ನಮ್ಮ ಅಯ್ಯಪ್ಪ ಸ್ವಾಮಿಗಳು ಮಾಲೆ ಹಾಕ್ತಾರಲ್ಲ ಗುರುಗಳ, ನಿಮ್ಮ ಮಾರ್ಗದರ್ಶನ ಏನೈತಿ ಹಂಗ ನಡಿತೇವಿ. ಅವಾಗ 48 ದಿವಸ ವ್ರತ ಮಾಡ್ಬೇಕಲ್ರಿ, ಮಾಡ್ತೇವಿ. ಹೆಚ್ಚಿಗೆ ಅದ್ರ ನಾವು 48 ದಿನ ವ್ರತ ಮಾಡಕ್ ಆಗುದಿಲ್ಲ ಅಂತಂದ್ರೆ ಮಾಲೆ ಹಾಕುದು ಅಂತೀವಿ. ಅದೇ ರೀತಿಯಾಗಿ ಮೊದಲ ಮಾಲೆ ಹಾಕ್ತಾರ, 48 ದಿನ ಆಗ್ಲೇಬೇಕಂತೇಳಿ. ಒಬ್ಬೊಬ್ರು 60 ದಿನ ಆಗ್ತಾವ. ಸದಾಶಿವಾನಂದ ಅವರ ಆಶೀರ್ವಾದದಿಂದ ಚಲೋದಂಗ್ ನಡ್ಕೊಂತ ಹೊಂಟೈತಿ. ಆ ಬಳಿಕ ನಮ್ಮ ವಾಲಿಕಾರ್ ಸದುವ ಅವ್ರದ್ದು ನಮಗ್ ಬಹಳ ಸಪೋರ್ಟ್ ಐತಿ. ಆ ಬಳಿಕ ಸಮಾಜ ಸೇವೆ ಮಾಡ್ತಿದ್ರು, ಏನಾರು ಅವ್ರಿಗೆ ಬಂದು ನಾವು ಕೇಳ್ತೇವೆ ಹಿಂಗ ಅಂತೇಳಿ. ಅವರು ಒಂದ್ ಸ್ವಲ್ಪ ನಮ್ಗೆ ಮಾರ್ಗದರ್ಶನ ಹೇಳ್ತಾರ, ಹಿಂಗ್ ಗುರುಗಳು ಅಂತೇಳಿ. ಆನಂತರ ನಮ್ಮ ಗೋಕುಲ್ ಮೋಹನ್ ಗುರುಜಿ ಅವರು ನಮ್ಗ ಅವ್ರ ಆಶೀರ್ವಾದ ಬಹಳ ಮುಖ್ಯ ಐತ್ ನಮ್ಗ. ಅವ್ರ ಏನಾರು ಇದು ಮಾಡ್ಬೇಕಂದ್ರ ನಾವು ಅವ್ರನ್ನ ಕೇಳೇ ಒಂದ್ ಹೆಜ್ಜೆ ಮುಂದೆ ಇಡ್ತೇವೆ, ಅವ್ರನ್ನ ಕೇಳೋಕ್ಕಿಂತ ಮೊದಲು ಏನ್ ಮಾಡೋದಿಲ್ಲ. ಆ ಬಳಿಕ ನಮ್ಮ ಹುಬ್ಳಿ ಒಳಗ ಆನಂದ್ ಗುರುಸ್ವಾಮಿ ಅವರು, ಆ ಬಳಿಕ ಇವರು ಶಬರಿನಗರ ಮೋಹನ್ ಗುರುಸ್ವಾಮಿ ಅವ್ರದ್ದೆಲ್ಲ ಆಶೀರ್ವಾದ ನಮ್ಮ ಮೇಲೆ ಐತಿ. ನಾವೇನೋ ಮಾಡ್ಬೇಕಂದ್ರೆ ಅವ್ರನ್ನ ಕೇಳೇ ಮಾಡ್ತೇವೆ. ಸ್ವಾಮಿ ಶರಣಂ ಅಯ್ಯಪ್ಪ.